ಇಂದು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. Sri Krishna Academy PU College, Ekhlaspur Road, Basveshwar Nagar, Raichur. Mobile 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಾರೀ ಮಳೆಯಿಂದ ನಗರದ ಅನೇಕ ಬಡಾವಣೆಗಳು ಜಲಾವೃತ, ಮನೆಗಳಿಗೆ ನುಗ್ಗಿದ ನೀರು, ಜನರ ಪರದಾಟ. ಜಲಾವೃತಗೊಂಡ ಬಡಾವಣೆಗಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಭೇಟಿ, ಗಂಜಿ ಕೇಂದ್ರ ಪ್ರಾರಂಭ. ಮಳೆ ನೀರು ನುಗ್ಗಿದ ಸಿಯಾ ತಲಾಬ್, ನೀರ್ಬಾವಿ ಕುಂಟ ಬಡಾವಣೆಗಳಿಗೆ NS ಬೋಸರಾಜ್ ಭೇಟಿ, ತ್ವರಿತ ಕ್ರಮಕ್ಕೆ ಡಿಸಿಗೆ ಬೋಸರಾಜ್ ಮನವಿ. ಗಾರಲ್ದಿನ್ನಿ ಗ್ರಾಮದ SC ಜನಾಂಗದ ಮೇಲೆ ST ಜನಾಂಗದವರಿಂದ ದೌರ್ಜನ್ಯ, ದೂರು ದಾಖಲಿಸಿಕೊಳ್ಳದ ಯರಗೆರ ಪೊಲೀಸರು, ದೇವಮಿತ್ರ ಆರೋಪ. ಒಂದು 1995 ನಂತರ ಪ್ರಾರಂಭವಾದ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಲು ಆಗ್ರಹ. ಬಿಜೆಪಿ ಕಚೇರಿಯಲ್ಲಿ ಅಶೋಕ್ ಗಸ್ತಿ ನಿಧನಕ್ಕೆ ಶ್ರದ್ಧಾಂಜಲಿ, ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ, ವ್ಯಕ್ತಿತ್ವದ ಗುಣಗಾನ. ಕೋತಿಗಳ ಕಾಟದಿಂದ ಯರಗೆರ ಗ್ರಾಮದ ರೈತರ ಹತ್ತಿ ಬೆಳೆ ನಾಶ, ಆತಂಕದಲ್ಲಿ ರೈತರು. ಯರಗುಂಟ ಬಳಿ ನಾರಾಯಣಪುರ ಬಲದಂಡೆ ಕಾಲುವೆ ಒಡೆದು ಬೆಳೆ ಹಾನಿ, ಮಳೆ ನೀರಿಗೆ ಕೊಚ್ಚಿ ಹೋದ ಕಾಲುವೆ. ಜಿಲ್ಲೆಯಲ್ಲಿ 150 ಜನರಲ್ಲಿ ಕೊರೋನಾ, ನಿಯಂತ್ರಣಕ್ಕೆ ಬಾರದ ಸೋಂಕು. ಮತ್ತು ಇಡುಕ್ನೂರು, ಜೇಗರಕಲ್ಲು ಗ್ರಾಮಗಳ ಸಂಪರ್ಕ ಕಡಿತ, ಅಪಾರ ಪ್ರಮಾಣದ ಬೆಳೆ ಹಾನಿ. ವಾರ್ತೆಗಳ ವಿವರ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನಗರದ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಪರಿಣಾಮ ಜನಜೀವನ ಅಸ್ವಸ್ಥಗೊಂಡಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನಗರದ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಳ್ಳುವಂತಾಗಿದೆ. ನಿನ್ನೆ ಇಡೀ ರಾತ್ರಿ ಸುರಿದ ಭಾರೀ ಮಳೆಯಿಂದ ರಸ್ತೆಗಳ ಮೇಲೆ ನೀರು ಹರಿದ ಪರಿಣಾಮ ಜನರು ಸಂಚರಿಸಲು ಪರದಾಡಬೇಕಾಯಿತು. ನಗರದ ತಗ್ಗು ಪ್ರದೇಶಗಳಾದ ಜಹೀರಾಬಾದ್, ಸಿಯಾ ತಲಾಬ್, ಜಲಾಲ್ ನಗರ್, ನೀರ್ಬಾಯ್ಕುಂಟ, ಅಶೋಕ್ ಡಿಪೋ, ಹೊಸೂರು ಸೇರಿದಂತೆ ಅನೇಕ ಕೊಳಚೆ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿರುವ ಬಟ್ಟೆ, ಬರೆ ಕಾಳುಗಳು ನೀರು ಪಾಲಾಗಿವೆ. ಭಾರೀ ಮಳೆಯಿಂದಾಗಿ ಜನರು ಇಡೀ ರಾತ್ರಿ ಜಾಗರಣೆ ಮಾಡುವಂತಾಗಿದೆ. ಜಲಾಲ್ ನಗರ್, ನೀರ್ಬಾವಿಕುಂಟ, ಸಿಯಾ ತಲಾಬ್ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಡುಗೆ ಮಾಡಿಕೊಳ್ಳಲು ಸ್ಥಳವಿಲ್ಲದೆ ಜನರು ತೊಂದರೆ ಅನುಭವಿಸುವಂತಾಗಿದೆ. ಚರಂಡಿಗಳು ತುಂಬಿ ಹರಿಯುತ್ತಿದ್ದು ಕೊಳಚೆ ನೀರು ಮನೆಯೊಳಗೆ ನುಗ್ಗಿ ದುರ್ನಾತ ಬರುತ್ತಿದೆ. ಚರಂಡಿಯಲ್ಲಿ ನೀರು ಸುಗಮವಾಗಿ ಹರಿದು ಹೋಗದೆ ಇರುವುದೇ ಮಳೆ ನೀರು ಮನೆಗೆ ನುಗ್ಗಲು ಕಾರಣವಾಗಿದೆ. ನೀರು ಸರಾಗವಾಗಿ ಹರಿಯದ ಕಾರಣ ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ಜನರು ದುರ್ವಾಸನೆಯಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ. ಮತ್ತೊಂದೆಡೆ ಮಳೆಯಿಂದ ಬಸವೇಶ್ವರ ವೃತ್ತದಲ್ಲಿರುವ ರಿಲಯನ್ಸ್ ಮಾರ್ಟ್ ಮತ್ತು ಜೆಸ್ಕಾಂ ಕಚೇರಿಯೊಳಗೆ ಮಳೆ ನೀರು ನುಗ್ಗಿದ ಪರಿಣಾಮ ಸಿಬ್ಬಂದಿಯವರು ಕಚೇರಿಗೆ ಆಗಮಿಸಲು ಪರದಾಡಬೇಕಾಯಿತು. ಮಳೆಯಿಂದ ವಿದ್ಯುತ್ ಕಂಬ, ಪರಿವರ್ತಕಗಳು ಸಂಪೂರ್ಣ ಹಾನಿಯಾಗಿರುವುದಾಗಿ ತಿಳಿದುಬಂದಿದೆ. ತಗ್ಗು ಮತ್ತು ಸ್ಲಂ ಪ್ರದೇಶದಲ್ಲಿ ವಾಸಿಸುವ ಜನರು ಪ್ರತಿ ಬಾರಿಯೂ ಮಳೆ ಬಂದಾಗ ಇಂತಹ ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ.
ಮಳೆ ನೀರು ಸುಗಮವಾಗಿ ಹರಿದು ಹೋಗಲು ಇರದೇ ಇರುವುದಕ್ಕೆ ಇದಕ್ಕೆ ಕಾರಣವಾಗಿದೆ. ಮಳೆ ಬಂದಾಗೊಮ್ಮೆ ಬಡಾವಣೆಗೆ ಭೇಟಿ ನೀಡಿ ಭರವಸೆ ನೀಡಿರುವ ಜನಪ್ರತಿನಿಧಿಗಳು ಮಳೆ ನಿಂತ ಮೇಲೆ ಅತ್ತ ಕಡೆ ಸುಳಿಯುವುದೇ ಇಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ತಾಲೂಕಿನಲ್ಲಿ 83.6 ಮಿಲಿಮೀಟರ್, ಯರಮರಸ್ನಲ್ಲಿ 59.5 ಮಿಲಿಮೀಟರ್, ಯರಗೇರದಲ್ಲಿ 56 ಮಿಲಿಮೀಟರ್, ಗಿಲಸುಗೂರು 31 ಮಿಲಿಮೀಟರ್, ಕಲ್ಮಲ 84 ಮಿಲಿಮೀಟರ್, ದೇವಸ್ಕೂರು 50 ಮಿಲಿಮೀಟರ್, ಚಂದ್ರಗೊಂಡ 38.2 ಹಾಗೂ ಗಾಜಿರಾಳ 50.8 ಮಿಲಿಮೀಟರ್ ಮಳೆಯಾಗಿದೆ. ರಾಯಚೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಜೇಗರ್ಕಲ್ ಗ್ರಾಮದಲ್ಲಿ 112.2 ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ. ದೇವದುರ್ಗ 4.6 ಮಿಲಿಮೀಟರ್, ಅರಿಕೇರ 17.4 ಮಿಲಿಮೀಟರ್, ಗಬ್ಬೂರು 76.2 ಮಿಲಿಮೀಟರ್ ಮಳೆಯಾಗಿದೆ. ಗಲಗ್ 13 ಮಿಲಿಮೀಟರ್ ಮಳೆಯಾಗಿದೆ. ನಗರದ ಸುರಿದ ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದ್ದ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಗರಸಭೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದಲ್ಲಿ ಸುರಿದ ಭಾರೀ ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಗರಸಭೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಗರದ ಜಹೀರಾಬಾದ್, ಸಿಯಾ ತಲಾಬ್, ನೀರ್ಬಾವಿಕುಂಟ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆಯಿಂದ ಆಗಿರುವ ಅನಾಹುತ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರು, ಮಳೆಯಿಂದ ತೀವ್ರ ತೊಂದರೆಗೆ ಒಳಗಾಗಿರುವ ಜನರಿಗೆ ಎಲ್ಲಾ ರೀತಿಯಿಂದಲೂ ಸಹಾಯ ಸಹಕಾರ ಮಾಡಲಾಗುತ್ತದೆ. ಗಂಜಿನಲ್ಲಿ 3 ಹೊತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಹ ಮಳೆಯಾದಲ್ಲಿ ಜನರಿಗೆ ಊಟದ ವ್ಯವಸ್ಥೆ ಇರಲಿದೆ. ಈಗಾಗಲೇ ನೀರ್ಬಾವಿಕುಂಟ ಬಡಾವಣೆಗೆ 150 ಮನೆಗಳು ಮಂಜೂರಾಗಿದ್ದು, ತಗ್ಗು ಪ್ರದೇಶ ಇರುವುದರಿಂದ ಇಲ್ಲಿ ಮನೆಗಳು ಎತ್ತರದಲ್ಲಿ ಕಟ್ಟಡ ನಿರ್ಮಿಸಿದ್ದಲ್ಲಿ ನೀರು ನುಗ್ಗುವುದನ್ನು ತಡೆಯಬಹುದಾಗಿದೆ. ರಾಜ್ ಕಾಲುವೆ ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ. ಮಳೆ ನೀರು ಕಾಲುವೆಗೆ ಸರಾಗವಾಗಿ ಹರಿಯಲು ರಾಜ್ಯ ಕಾಲುವೆ ನಿರ್ಮಿಸಬೇಕೆಂದು ಈ ಭಾಗದ ನಗರಸಭೆ ಸದಸ್ಯರು ಮತ್ತು ನಿವಾಸಿಗಳ ಒತ್ತಾಯವಾಗಿದೆ. ಮಳೆಯಿಂದ ಅತಂತ್ರವಾಗಿರುವ ಜಲಾಲ್ ನಗರ್, ಜಹೀರಾಬಾದ್, ನೀರ್ಬಾವಿಕುಂಟ ಸೇರಿದಂತೆ ಜನರಿಗೆ ಗಂಜಿ ಕೇಂದ್ರ ಪ್ರಾರಂಭಿಸಲಾಗಿದೆ. ಜನರಿಗೆ ಶಾಸಕರೇ ಆಹಾರ ವಿತರಣೆ ಮಾಡಿದ ಎಲ್ಲ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಪಲ್ಗೋಲು ಶ್ರೀನಿವಾಸ್ ರೆಡ್ಡಿ, ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದಾರ್, ಕಡಗೋಳು ಆಂಜನೇಯ, ನಗರಸಭೆ ಮಾಜಿ ಸದಸ್ಯ ವೀರೇಶ್ ಭೂತಪ್ಪ, ಮುಖಂಡರಾದ ಎಂ ತಿಮ್ಮಾರೆಡ್ಡಿ, ಎಂ ಶೇಖರ್ ರೆಡ್ಡಿ, ಕೆ ರವಿ, ನಾಗರಾಜ್ ಕುರುವರ್, ಕೆ ಜಂಪಾರೆಡ್ಡಿ, ವೀರೇಶ್, ಪಿ ಮಹೇಂದ್ರ, ಪೀಟರ್ ನಾರಾಯಣ, ಕುರುಡಿ ನರಸಿಂಹನಾಯಕ್, ಬಿಲ್ಡರ್ ನರಸಿಂಹಲು, ಉಪೇಟ್ ಈರೇಶ್, ನಗರಸಭೆ ಎಇ ಅಹಮದ್ ಶಫಿ ಸೇರಿದಂತೆ ಅನೇಕರಿದ್ದರು.
ರಾಜ್ಯಸಭೆ ಸದಸ್ಯರ ಅಶೋಕ್ ಗಸ್ತಿ ಅವರು ಸಾಮಾನ್ಯ ಕಾರ್ಯಕರ್ತರ ಪಕ್ಷ ಸಂಘಟನೆಯಲ್ಲಿ ಅವರು ಮಾಡಿರೋ ಕಾರ್ಯ ನಮಗೆ ಎಲ್ಲರಿಗೂ ಮಾದರಿಯಾಗಿದ್ದು ಅವರು ಹಕ್ಕಿ ಕೊಟ್ಟಿರೋ ಮಾರ್ಗದಲ್ಲಿ ನಾವು ಮುನ್ನಡೆಯಬೇಕೆಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದರು. ರಾಜ್ಯಸಭೆ ಸದಸ್ಯರಾಗಿ ಅಶೋಕ್ ಗಸ್ತಿ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯಲ್ಲಿ ಅವರು ಮಾಡಿರುವ ಕಾರ್ಯ ನಮಗೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕೆಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದರು. ಅವರು ಇಂದು ನಗರದ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಸಭೆ ಸದಸ್ಯ ಅಶೋಕ್ ಗಸ್ತಿ ಅವರ ನಿಧನ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗಸ್ತಿ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ಅವರ ಪಕ್ಷಕ್ಕೆ ನೀಡಿದ ಸೇವೆ ಕೊಡುಗೆಯನ್ನು ಗುರುತಿಸಿದೆ. ಗಸ್ತಿ ಅವರು ಹಾಕಿಕೊಟ್ಟಿರುವ ದಾರಿಯಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ನಡೆಯಬೇಕೆಂದರು. ಪರಿಶಿಷ್ಟ ಜಾತಿ ಬಹಳ ಗಟ್ಟಿಯಾಗಿ ಈ ಪಕ್ಷದಲ್ಲಿ ಹೊಂದಿಕೊಂಡು ಪಕ್ಷದ ಸಂಘಟನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಸುಮಾರು ನಾನು ನೇಮಕ ಆದ ನಂತರ 1.5 ತಿಂಗಳಾಯಿತು ಅಂತ ಕಾಣ್ತದೆ. 25ನೇ ಜಿಲ್ಲೆಗೆ ಇವತ್ತು ನಾನು ಬಂದೆ. ಎಲ್ಲ ಕಡೆಯಲ್ಲೂ ಪರಿಶಿಷ್ಟ ಜಾತಿಯ ಪದಾಧಿಕಾರಿಗಳು ಪದಗ್ರಹಣ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಸಂಭ್ರಮಾಚರಣೆ ಮಾಡ್ತಾ ಬಂದ್ವಿ ನಾವು. ಆದರೆ ನಮಗೆ ಒಂದು ದಿಗ್ಭ್ರಮೆ ಕಂಡಿದ್ದು ಅಂತಂದ್ರೆ, ಬೀದರ್ ಜಿಲ್ಲೆ ಸಭೆ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ನಮಗೆ ಈ ಒಂದು ಕೆಟ್ಟ ಸುದ್ದಿ ಬಂತು. ಮಾನ್ಯ ಅಶೋಕ್ ಕರಾಣಿಯವರು ಅಶೋಕ್ ಗಸ್ತಿ ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರು. ಅವರಿಗೆ ಕೋವಿಡ್ ಆಗಿತ್ತು. ಬಹಳ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ವರದಿ ಬಂತು. ತಕ್ಷಣ ನಾನು ಮುಖಂಡರಲ್ಲಿ ಕೇಳಿದೆ, ಅದು ಆ ರೀತಿ ಏನೂ ಇಲ್ಲ, ಅವರು ಮತ್ತೆ ಬಲಿಕೆ ಬರ್ತಾರೆ ಅಂದಾಗ ನಮಗೆ ಬಹಳ ಸಂತೋಷನೇ ಆಗಿತ್ತು. ಆದರೆ ವಿಧಿವಶ ಅವರು ಸಂಜೆ ಹೊತ್ತಿಗೆ ನಮಗೆ ಮತ್ತೆ ನ್ಯೂಸ್ ಬಂತು, ಅವರು ನಮ್ಮನ್ನು ಆಗಲಿ ಹೋಗಿದ್ದಾರೆ. ಬಹಳ ನೋವಾಯಿತು. ಗುಲ್ಬರ್ಗಾಗೆ ಬಂದೆ. ಅಲ್ಲಿ ಕೂಡ ಸಂಭ್ರಮದ ಒಂದು ವಾತಾವರಣ ಏನಿತ್ತೋ ಅದು ಕೊನೆಯಲ್ಲಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಸಭೆಯನ್ನು ಮುಕ್ತಾಯ ಮಾಡ್ತಕ್ಕಂಥದ್ದಾಯಿತು. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿಗೆ ಬಂದಾಗಲೂ ಕೂಡ ನಾನು ಮೊದಲೇ ಹೇಳಿದೆ, ನಿನ್ನೆ ಸಭೆ ಮಾಡೋದಿಲ್ಲ. ನಾವು ಒಬ್ಬ ಹಿರಿಯ ಮುಖಂಡ ಎಲ್ಲರ ವಿಶ್ವಾಸ ಗಳಿಸಿದ್ದ. ಇವತ್ತಿಗೂ ನಾನು ನೋಡ್ತಾ ಇದ್ದೇನೆ, ಯಾರು ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಎಷ್ಟೊಂದು ಗುಣಗಾನ ಮಾಡ್ತಾರೆ. ಇಂತಹ ಒಂದು ಹೆಸರು ತೆಗೆದುಕೊಳ್ಳೋದು ಇದೆಯಲ್ಲ, ಸಮಾಜದಲ್ಲಿ ಅಲ್ಲ, ರಾಜಕೀಯದಲ್ಲಿ ಈ ತರ ಹೆಸರು ತಗೊಳ್ತಕ್ಕಂಥದ್ದು ಬಹಳ ಅಪರೂಪ. ಇಂಥವರನ್ನ ನಾವು ಫಾಲೋ ಆಗಿ ಅವರನ್ನ ನಮ್ಮ ನಾಯಕ ಈತ ಅಂತೇಳಿ ನಾವು ಗುರುತಿಸಬೇಕು. ಅಂಥವರನ್ನ ನಾವು ಫಾಲೋ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಎದುರಾಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾವು ಇಲ್ಲಿಗೆ ಬರುವಾಗಲೂ ಕೂಡ ಸಂಭ್ರಮದಿಂದಲೇ ಬಂದ್ವಿ. ಆದರೆ ಇಲ್ಲಿಗೆ ಬಂದಾಗ ನಮಗೆ ಸಿಕ್ಕಿದ್ದು ಇವತ್ತು ಅವರನ್ನ ಗುಣಗಾನ ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನಾವು ನಿರ್ಗಮಿಸ್ತಕ್ಕಂಥ ಪರಿಸ್ಥಿತಿ ಬಂತು. ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಬರ್ತೇನೆ. ನಮ್ಮ ಜನಾಂಗಗಳನ್ನು ಒಟ್ಟುಗೂಡಿಸಿ ಪಕ್ಷ ಕಟ್ಟುವ ಕೆಲಸ ಮಾಡೋಣ. ಯಾಕೆ ನಾನು ಈ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಅಶೋಕ್ ಗಸ್ತಿ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯಲ್ಲಿ ತಮ್ಮದೇ ಆದ ವಿಶೇಷ ಛಾಪು ಮೂಡಿಸಿರುವುದನ್ನು ಪರಿಗಣಿಸಿ ಹೈಕಮಾಂಡ್ ಅವರಿಗೆ ರಾಜ್ಯಸಭೆ ಸದಸ್ಯ ಸ್ಥಾನ ನೀಡಲಾಗಿತ್ತು. ಆದರೆ ಕೋವಿಡ್ ಸೋಂಕಿನಿಂದ ಮೃತಪಟ್ಟಿರುವುದು ಖೇದಕರ ಸಂಗತಿ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ಪಕ್ಷದಿಂದ ಆರ್ಥಿಕವಾಗಿ ಸಹಾಯ ಸಹಕಾರ ಮಾಡಲಾಗುತ್ತದೆ ಎಂದರು. ನಮ್ಮ ಭಾಗದ ಪ್ರಭಾರಿಗಳು ನಾನು ನೋಡಿದಂತೆ ಅವರು ನಿಜವಾಗ್ಲೂ ಆ 3 ವರ್ಷದಲ್ಲಿ ಯಾವುದೇ ಕಾರ್ಯಕರ್ತರ ವಿರುದ್ಧ ಆಗಲಿ, ಯಾವುದೇ ನಾಯಕರ ವಿರುದ್ಧ ಆಗಲಿ ಒಂದು ಪರ್ಸೆಂಟ್ ಸಹಿತ ಅವ್ರ ವಿರುದ್ಧ ಮಾತಾಡಿಲ್ಲ. ಯಾರು ಕೆಲಸ ಮಾಡ್ಲಿ ಬಿಡ್ಲಿ, ಮಾಡಿಲ್ಲ ಅಂದ್ರೆ ಆ ಕೆಲಸ ತಾವೇ ಮಾಡ್ತಿದ್ರು. ಅವ್ರಿಗೆ ಏನು ಹೇಳಕ್ ಹೋಗ್ತಿರ್ಲಿಲ್ಲ, ಅವ್ರ ವಿರುದ್ಧನೂ ನಮ್ಗೇನು ಹೇಳ್ತಾ ಇರಲಿಲ್ಲ. ಅಂತ ಒಂದು ಪ್ರಾಮಾಣಿಕ, ಅದು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೆ ಪೆನ್ನು ಕಾಗದ ಹಿಡ್ಕೊಂಡು ಕೂತ್ಬಿಡೋರು. ಇದು ಆಗಿದೆ. ಈಗ ಭಾಷಣ ಶಂಕರಪ್ಪನವ್ರದ್ದಾಯ್ತು, ಶಂಕರಪ್ಪನವ್ರದ್ದಾಯ್ತು,
ಶಿವರಾಜ್ ಪಾಟೀಲ್ ಮಾತಾಡ್ಬೇಕು, ನೆಕ್ಸ್ಟ್ ಶಂಕರಗೌಡರು ಮಾತಾಡ್ಬೇಕು. ಹಿಂಗ ಆದ ತಕ್ಷಣ ಟಿಕ್ ಹೊಡೆಯವರು ಯಾವ ರೀತಿ ಶಾಲೆಯಲ್ಲಿ ಮಾಸ್ತರ್ ಹೇಳ್ಕೊಡ್ತಾರೋ ಆ ರೀತಿ ಅವರು ಪಕ್ಷದ ಸಭೆಗಳನ್ನು ನಡೆಸಿದ್ರು. ಅಂತ ಶಿಸ್ತಿನ ಸಿಪಾಯಿ ನಮ್ಮ ಬಹುಶಃ ಸಿಗ್ಲಿಕ್ಕಿಲ್ಲ ಮುಂದಿನ ದಿನದಲ್ಲಿ. ಅವರು ಎಲ್ಲರ ಬಗ್ಗೆ ಸಮಾಜದ ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮ ಶಂಕರಗೌಡ, ಎಲ್ಲ ಸಮಾಜದ ಬಗ್ಗೆ ಕಾಳಜಿನೂ ಅಷ್ಟೇ ಇತ್ತು. ನಾವ್ ಯಾರನ್ನು ಬಿಡಬಾರ್ದು, ಸಣ್ಣ ಸಮಾಜ, ನಾವು ಸಣ್ಣ ಸಮಾಜದಿಂದ ಬಂದ್ರು ನಾವು ಇನ್ನೂ ನಮ್ಗಿಂತ ಸಣ್ಣ ಸಮಾಜ ಬಹಳ ಇದೆ, ಅವ್ರನ್ನ ಯಾರನ್ನೂ ಬಿಡಬಾರದು ಅನ್ನೋ ಸ್ವಭಾವದವರಾಗಿದ್ರು. ನಿಜವಾಗ್ಲೂ ಅವರ ಒಂದು ಸಾವು ಇಡೀ ರಾಯಚೂರು ಜಿಲ್ಲೆಗೆ ಮಾತ್ರ ಬಹಳ ಬಡತನ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಬಹುಶಃ ರಾಷ್ಟ್ರದಲ್ಲಿ ಇನ್ನೂ ಹೆಚ್ಚು ಯೋಜನೆಗಳು ರಾಯಚೂರಿನ ಬಗ್ಗೆ ಅವರಿದ್ದಂತ ಕಾಳಜಿಯಿಂದ ಅವರು ಹೆಚ್ಚು ಯೋಜನೆಗಳು ತರ್ತಾ ಇದ್ರು. ಈಗಾಗಲೇ ಅದರಿಂದ ನಮಗೆ ಬಹಳ ದುಃಖನೂ ಆಗಿದೆ, ಬಹಳ ಬಡತನದ ಸ್ಥಿತಿಯಲ್ಲಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ದೇವರು ಆ ಕುಟುಂಬಕ್ಕೆ ಶಕ್ತಿಯನ್ನು ಕೊಡುವಂತ ಕೆಲಸ ಮಾಡಲಿ. ನಾವು ಆ ಪಕ್ಷದ ವತಿಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ನಾವು ಆ ಕುಟುಂಬದವರ ಜೊತೆ ಇರ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಬೇಡಿಕೊಂಡು ನಮ್ಮ ಮಾತು. ಎನ್ ಶಂಕರಪ್ಪ ಮಾತನಾಡಿ, ಗಸ್ತಿ ಅವರ ಪಕ್ಷ ಸಂಘಟನೆಯಲ್ಲಿ ತೊಡಗಿರುವುದನ್ನು ಗುರುತಿಸಿ ರಾಜ್ಯಸಭೆ ಸದಸ್ಯ ಸ್ಥಾನಮಾನ ನೀಡಲಾಗಿತ್ತು. ಆದರೆ ಅಕಾಲಿಕವಾಗಿ ಮೃತಪಟ್ಟಿರುವುದು ಶೋಚನೀಯ ಸಂಗತಿಯಾಗಿದೆ. ಅವರ ಕುಟುಂಬಕ್ಕೆ ಸರ್ಕಾರ ಮತ್ತು ಪಕ್ಷದಿಂದ ಎಲ್ಲಾ ರೀತಿಯಿಂದಲೂ ಸಹಾಯ ಮಾಡಬೇಕಾಗಿದೆ ಎಂದರು. ಅಶೋಕ್ ಗಸ್ತಿ ಅವರ ಬಗ್ಗೆ ಈಗ ಮಾತಾಡ್ತೀವಿ. ಒಳ್ಳೆ ವಿಚಾರವನ್ನು ಸಹಜವಾಗಿ ಕಾರ್ಯಕರ್ತರಿಗೆ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಹೇಳಿರ್ತಕ್ಕಂಥದ್ದು ಮಾತದ. ಈ ಕೆಲವರು ಹೊಗಳಿಕೆ ಅಧಿಕಾರ ಸಮಯದಾಗ ಬರ್ತದ, ಸತ್ತ ಮೇಲೆ ಬರ್ತದೆ. ಬದುಕಿದಾಗ ಅವರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯಗಳು ಹೇಳೋದು ಕಡಿಮೆ ಇವತ್ತು ನಾಳೆ ಸಮಾಜದಲ್ಲಿ. ಅವರು ಬಹಳ ಕಷ್ಟದಿಂದ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಇವತ್ತು ಅವ್ರ ಕುಟುಂಬನೂ ಅಷ್ಟೇ ಪರಿಸ್ಥಿತಿ ಒಳಗದ. ನಾನು ಭಾಳ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಮೊನ್ನೆಲಿಂದ ಮಾತಾಡೀನಿ. ಸುದ್ದಿ ತಿಳಿದುಕೊಳ್ಳಿ, 4 ಗಂಟೆಗಿಂತ ಟಿವಿ ಅವರು ಬಂದರು, ಅವ್ರಿಗೆ ಹೇಳಿದ್ದೆ. ಏನೇ ಆಗಲಿ ಸತ್ತವರು ಸತ್ತಾರೆ. ಅವ್ರ ಬಗ್ಗೆ ನಾವು ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಅವರು ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬ ಏನಿದೆ ಅಲ್ಲ, ಆ ಕುಟುಂಬ ಹೆಣ್ಮಕ್ಳು ಮಕ್ಕಳಿಗೆ ಸಹಾಯ ಆಗ್ತಕ್ಕಂಥ ರೀತಿ ಒಳಗ ನಮ್ಮ ವರ್ತನೆ ಇರಬೇಕು ಅಂತ. ಅದು ನಾವು ವೈಯಕ್ತಿಕವಾಗಿ ಮಾಡ್ಬೋದು, ಸಾಮೂಹಿಕವಾಗಿ ಮಾಡ್ಬೋದು, ಪಕ್ಷದಿಂದ ಮಾಡಿಸ್ಬೋದು, ನಾಯಕರಿಗೆ ಹೇಳಿ ಮಾಡಿಸ್ಬೋದು, ಇಲ್ಲಿ ಇರ್ತಕ್ಕಂಥ ಪ್ರಜಾಪ್ರತಿನಿಧಿಗಳಿಂದನೂ ಮಾಡಿಸ್ಬೋದು. ನಾನೇನೂ ಹೇಳಿನಿ. ರಾಜ್ಯ ಮತ್ತು ರಾಷ್ಟ್ರದ ಸರ್ಕಾರಗಳು ನಮ್ಮವೇ ಇರೋದ್ರಿಂದ ಅವರ ಕುಟುಂಬಕ್ಕೆ ನೆರವು ಬರಬೇಕು ಅಂತಕ್ಕಂಥ ಒಂದು ಮಾತನಾಡಿಕೆ. ಒಬ್ಬ ಕಾರ್ಯಕರ್ತ ಆದವನು ಸಹಜವಾಗಿ ತನ್ನ ಇಡೀ ಜೀವನ ಈ ಪಾರ್ಟಿ ಒಳಗೆ ವಿಶೇಷವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಪಕ್ಷದಲ್ಲಿ ಕೆಲಸ ಮಾಡಿದರೆ ಸಹಜವಾಗಿ ಈ ಅಂತ ಹೋಗ್ತಾರೆ ಅಂತಕ್ಕಂಥ ಒಂದು ನಿದರ್ಶನ ಅಶೋಕ್ ಗಸ್ತಿ ಅವರ ಎಲ್ಲ ಕಾರ್ಯಕರ್ತರಿಗೆ ಗೊತ್ತಾಯ್ತು. ಅಂದ್ರೆ ನಿಷ್ಠೆಯಿಂದ ಒಂದು ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಿರ್ತಕ್ಕಂಥವರು ಎಂದರೆ ಯಾವುದೇ ಕಲ್ಮಶ ಇಲ್ಲ. ಪಕ್ಷದ ಸಲುವಾಗಿ ಕೆಲಸ ಮಾಡಬೇಕು. ಅಂದ್ರೆ ಪಕ್ಷದ ಸಲುವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಜೀವನ ಹಾಳು ಮಾಡ್ಕೋಬೇಕು ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನಮ್ಮ ವೈಯಕ್ತಿಕ ಜೀವನವನ್ನು ಸರಿಯಾಗಿ ನಡೆಸಿ ಪಕ್ಷದ ಕೆಲಸ ಮಾಡಬೇಕು. ನಾನು ಇವತ್ತಲ್ಲ 40 ವರ್ಷದಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ದಂಧೆ ಬಿಟ್ಟು, ನಿಮ್ಮ ಉದ್ಯೋಗ ಬಿಟ್ಟು ನಾವು ಬರೀ ರಾಜಕೀಯ ಮಾಡ್ತೀವಿ. ರಾಜಕೀಯ ಇದು ಬೇಡ್ಕೊಂಡು ತಿನ್ನೋದು ಅಲ್ಲ. ಪಕ್ಷ ಮಾಡಿಕೊಂಡು ತಿಂದು ಪಕ್ಷಕ್ಕಾಗಿ ಕೆಲಸ ಮಾಡಬೇಕು. ಇದು ಒಂಥರ ನಮ್ಮ ಆತ್ಮಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದು. ನಮಗೆ ಈ ಪಕ್ಷದ ಬಗ್ಗೆ ಗೌರವ ಅನಿಸ್ತು, ನಿಷ್ಠೆ ಅನಿಸ್ತು, ಇದರ ತತ್ವಗಳು ನಮಗೆ ಒಪ್ಪಿತ್ತು, ಇದರ ಸಿದ್ಧಾಂತ ನಮಗೆ ಮೆಚ್ಚುಗೆ ಬಂದಿತ್ತು. ಹಾಗಾದರೆ ನಮ್ಮ ಕೆಲಸದ ಜೊತೆಯಲ್ಲಿ ಕೆಲಸ ಮಾಡಬೇಕು. ಅದು ಆದರೆ ಕಾರ್ಯಕರ್ತರು ಮುಂದೆ ತಮ್ಮ ಬದುಕಿನಲ್ಲಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪರೆಡ್ಡಿ, ತ್ರಿವಿಕ್ರಮ್ ಜೋಶಿ, ಬಿ ಗೋವಿಂದು, ರಾಜ್ಕುಮಾರ್, ಗಿರೀಶ್ ಕನಕವೇಡು, ದಿನಕರ್ ಬಾಬು, ಈಶಪ್ಪ, ನಾಮದೇವ ರಾಠೋಡ್, ಕಿಶನ್, ಹರವಿ ನಾಗನಗೌಡ, ಬಂಗಿ ನರಸರೆಡ್ಡಿ, ಗುಡ್ಸಿ ನರಸರೆಡ್ಡಿ, ಶರಣಪ್ಪ, ಪ್ರದೀಪ್ ಸಾನ್ವಾಳ್, ವೀರೇಶ್, ಸಂಜೀವ್ ರೆಡ್ಡಿ, ಶಿವಕುಮಾರ್, ಬಸವರಾಜ್, ಶ್ರೀನಿವಾಸ್, ಟಿ ಮಲ್ಲೇಶ್, ಮುಕ್ತಿಯಾರ್, ಮಾರಪ್ಪ, ಹರೀಶ್, ಆಂಜನೇಯ, ಜೆ ಎಂ ಮೌನೇಶ್, ವೀರೇಶ್ ತಳವಾರ್, ಶರಣಮ್ಮ, ಸುಲೋಚನಾ, ಶೋಭಾ ಇತರರು ಇದ್ದರು. ಈಗ ಜಾಹೀರಾತು. Sri Krishna Academy PU College. Only success, nothing else. Our own customized web-based online education app for streamlining learning.
COVID-19 Infections Combat Ready Campus. Admissions open for 2020-21. Courses offered: PUC Science, PCMB, PCMCS, PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ: ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು BA ಮತ್ತು BCom. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು: DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, DDT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್ರೇ, USG, DXA ಸ್ಕ್ಯಾನ್, ಎಕ್ಸೆಟ್ರಾ. SSLC PUC ಪಾಸಾದ OBC, SC, ST, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು: DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಹಿಂದೆ ಸಂಪರ್ಕಿಸಿ. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students.
Admissions are open for 8th, 9th, 10th classes. Sri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ PU ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಈ ಕಾಲೇಜಿನ ಪ್ರತ್ಯೇಕತೆಗಳು: ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ತರಗತಿಗಳು, ನೀಟ್, IIT, JEE ಮತ್ತು KCETಗಾಗಿ ಅನುಭವಿ ಉಪನ್ಯಾಸಕರಿಂದ ಪ್ರತಿನಿತ್ಯ ತರಗತಿಗಳು, ಉತ್ತಮ ಸೌಲಭ್ಯವುಳ್ಳ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ಪ್ರತ್ಯೇಕ ಶ್ರದ್ಧೆ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತವಾದ ವಸತಿ ನಿಲಯದ ಜೊತೆಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರದ ವ್ಯವಸ್ಥೆ, ವಾಹನದ ಸೌಲಭ್ಯ ಕೂಡ ಇದೆ. ವಿಳಾಸ: ಹಟ್ಟಿ ರೋಡ್, ಜೈನ್ ಕಲ್ಯಾಣ ಮಂಟಪದ ಹತ್ತಿರ, ಆನಂದ್ ಸ್ಕೂಲ್ ಕಾಂಪ್ಲೆಕ್ಸ್, ಸಿಂಧನೂರು. ಸಂಪರ್ಕಿಸಿ 9034989230 ಮತ್ತು 9972683929. ಶ್ರೀ ಕೃಷ್ಣದೇವರಾಯ PU ಕಾಲೇಜಿನ ವಿದ್ಯಾರ್ಥಿಗಳು JEE ಮೇನ್ಸ್ನಲ್ಲಿ ಉತ್ತಮ ಅಂಕ ಪಡೆದು ಅಡ್ವಾನ್ಸ್ಗೆ ಕ್ವಾಲಿಫೈ ಆಗಿದ್ದು, ವಿದ್ಯಾರ್ಥಿಗಳು ಪಡೆದುಕೊಂಡಿರುವ ಪರ್ಸೆಂಟೇಜ್ ಈ ರೀತಿ ಇದೆ: ಗಣೇಶ್ ಕುಮಾರ್ 86, ದಿವ್ಯಾ A 83, ಶಿರೀನ್ ಕೌಸರ್ 82, H ಪೂಜಾ 81, ತಿರುಪತಿ H 57, ಹನುಮೇಶ್ K 55. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ವತಿಯಿಂದ ಅಭಿನಂದನೆಗಳು. ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ನಗರದ ಸಿಎತ್ತಲ ನಿರ್ಭಯಿ ಕುಂಟ ಬಡಾವಣೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಮುಖಂಡರು ನಿಯೋಗ ತೆರಳಿ ವೀಕ್ಷಣೆ ಮಾಡಿದರು. ನಗರದ ಸಿಯಾ ತಲಾಬ್ ನಿರ್ಭಾವಿ ಕುಂಟ ಬಡಾವಣೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಮುಖಂಡರು ನಿಯೋಗ ತೆರಳಿ ವೀಕ್ಷಣೆ ನಡೆಸಿದರು. ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ರಸ್ತೆ ಚರಂಡಿ ಒಂದೇ ಆಗಿದೆ. ರಾಜ್ ಕಾಲುವೆ ಹೊಲಸು ನೀರು ಮನೆಗಳಿಗೆ ನುಗ್ಗಿದ್ದರಿಂದ ಜನರು ಪರದಾಡುವಂತಾಗಿದೆ. ಜನರು ದೂರಿದರು. ಪ್ರತಿ ಬಾರಿ ಮಳೆ ಬಂದರೂ ಆತಂಕ ಎದುರಿಸುವಂತಾಗಿದೆ. ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಮನವಿ ಮಾಡಿದರು. NS ಬೋಸರಾಜ್ ಮಾತನಾಡಿ, ನಗರದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದೆ ಇರುವುದು ಕಾರಣ. ಅನೇಕ ಬಡಾವಣೆಗಳಿಗೆ ನೀರು ನುಗ್ಗಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಗಾಲ ಮುಂಚಿತವಾಗಿಯೇ ನಗರಸಭೆ, ಜಿಲ್ಲಾಡಳಿತ ಕಾಲುವೆಗಳ ಸ್ವಚ್ಛಗೊಳಿಸಬೇಕಿತ್ತು. ಆದರೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ವಹಿಸದೇ ಇರುವುದರಿಂದ ಸಿಯಾ ತಲಾಬ್ ಸೇರಿದಂತೆ ಅನೇಕ ಬಡಾವಣೆಗಳು ಸಂಕಷ್ಟ ಎದುರಿಸುವಂತಾಗಿದೆ. ವಿಧಾನ ಪರಿಷತ್ ಅನುದಾನದಲ್ಲಿ 30 ಲಕ್ಷ ವೆಚ್ಚದ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಬಹುದಿನದಿಂದ ಸಮಸ್ಯೆ ಎದುರಿಸುತ್ತಿರುವ ಇಲ್ಲಿಯ ನಿವಾಸಿಗಳಿಗೆ ಕೇವಲ ಭರವಸೆ ನೀಡಲಾಗಿದೆ ಹೊರತು ಪರಿಹಾರ ಒದಗಿಸಿಲ್ಲ. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಗಮನಕ್ಕೆ ತಂದರೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿ ಹೇಳಿದರು.
ಇದರಿಂದ ಇದು ಹೊಡಿಸಿ ಮತ್ತು ಐದು ಮಾಡ್ತೀವಿ. ಸರಿ ಮಳೆ ಬಂದಾಗ ಈಗ ಆಗ್ತದೆ. 2009ದಾಗೆ ಕಳಿಸಿದ್ದು ಸರ್. 2009ದಾಗೆ ಕಳಿಸಿದ್ದಾರೆ. ಭಾರಿ ಇದೇನಿಲ್ಲ ಮತ್ತೆ ಹಂಗೆ ಆಯ್ತು. ಪ್ರತಿ ವರ್ಷ ಹಿಂಗೆ ಆಗ್ತದೆ ಸರ್. ಇದು ಏನಿಲ್ಲ, ಪ್ರತಿ ವರ್ಷ ಬರ್ತು ಒಂದು ಚೆಕ್ ಕೊಡ್ತೀವಿ, ಮುಗೀತು ನಮ್ಮ ಕೆಲಸ. ಇಲ್ಲಿ ಪರಿಹಾರ ಇಲ್ಲ ಸರ್, ಶಾಶ್ವತ ಪರಿಹಾರ ಏನಿಲ್ಲ. ಅಷ್ಟು ಬಿಟ್ಟಿಗೆ ನೀರು ಬಂದಾಗ ಒಂದು 2 ಸಾವಿರ ಟೆಕ್ನಿಕಲ್ ಕೆಲಸನೇ ಆಗ್ತದೆ. ಮಳೆ ಬಂತಂದ್ರೆ ಇವೆಲ್ಲ ನೀರು ಮಳೆಕಾಲ ಮಟ್ಟಿಗೆ ನಗರ ತಂದಾಗ ಡಿಸಿಟಿಂಗ್ ಮಾಡಿದ್ರು. ಈಗ ಇಷ್ಟು ಜಾಗ ಹೇಳಿದ್ರಿಂದ ಆಲ್ರೆಡಿ 10 ಜನ ಬಿಟ್ಟು ಹೋಗ್ಯಾರ. ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ಲ. ಸರ್ ನಾವು ಮಾತಾಡ್ತೀವಿ. ಇಲ್ಲಿ ಯಾರು ಬಂದಿಲ್ಲ. ನಾವು 30 ವರ್ಷದಿಂದ ಇಲ್ಲಿ ಇರ್ತೀವಿ. ನಮ್ಮ ಜನ ದೊಡ್ಡವರಾಗಿ ಎಲ್ಲ ಕಲ್ಯಾಣ ಮಠ ಮಾಡಿದ್ರ ದೊಡ್ಡವ್ರು ನಿಲ್ಬೋದು. ನಾನೇ ಮಾಡಿಸಿದ್ದು 30 ವರ್ಷ ಕೊಟ್ಟು. ಇಲ್ಲ ಇದು ಎಲ್ಲ ಬಡವರು ಇದೆ ಸರ್. ಇದೆ ಇದ್ದವರು ಬಡವರ ಇದ್ದೀವಿ ಎಲ್ಲ ಎಲ್ಲ ತೋರಿಸಿದ್ರೆ ಹೋಗ್ತೀವಿ ಅಂತ ಹೇಳಕತ್ತಿ ಸರ್. ಎಲ್ಲರೂ ಎಲೆಕ್ಷನ್ ಬಂದಾಗ ಅಲ್ಲಿ ತೋರಿಸ್ತೀವಿ, ಇಲ್ಲಿ ತೋರಿಸ್ತೀವಿ, ನಮ್ಗೆ ಓಟ್ ಹಾಕ್ರಿ ಮುಂದೆ, ಆಮೇಲೆ ತೋರಿಸ್ತೀವಿ, ನಮ್ಗೆ ಗೆಲ್ಲಿಸಿ ಇದೇ ಮಾತಾ ಕೇಳಕತ್ತೀವಿ ನೋಡಿ ಸರ್. ಎಲ್ಲರೂ ಒಬ್ಬರು ಅಣಕಾಕಿ ನೋಡೋದಿಲ್ಲ ಸರ್. ಏನ್ ಮಾಡೋಣ ಬಡವರಿಗೆ? ಯಾರಿಂದ ಫೈದಾ ಅದ? ಒಂದು ಕೇಳಿ ಜಾಗ ಕೊಟ್ಟವ್ರು ಯಾರಿಲ್ಲ. ಇಲ್ಲಿಗೆ ನಮ್ಮ ಸರ್ವಿಸ್ 50 ವರ್ಷ ಆಗ್ತದೆ ಸರ್. ನಮ್ಗೆ ಕೊಟ್ಟವ್ರು ಮುನ್ಸಿಪಾಲಿಟಿ ಗೌರ್ಮೆಂಟ್ಲಿಂದ ಏನೇನು ಸಹಾಯ ಅಂದ್ರೆ ಏನೇನಿಲ್ಲ. ದುಡ್ಕೋಬೇಕು ಎಲ್ಲ ತಂದೀವ್ರಿ. ಎಲ್ಲ ತರ ರೆಡಿ ಮಾಡ್ಕೊಂಡು ಬಂದೀವಿ. ಆದ್ರೆ ಆಗಿರ್ತೀವಿ ನಮ್ಮ ಮತ್ತೆ ಮುಂದೆ ಅದಕ್ಕೆ ಬಂದ್ವಿ. ಈಗ ಅಲ್ಲಿ ಹೋಗಿ ಮೀಟಿಂಗ್ ಮಾಡಿ ಎಲ್ಲ ಮಾಡ್ಕೊಂಡು ಎಲ್ಲ ರಸೀದಿ ಎಲ್ಲ ತಂದು ಮತ್ತೆ ತಂದು ಕೊಟ್ಟಿದ್ದು ಜಾಗ ಆಗ್ಯದಂತ ಗೌರ್ಮೆಂಟ್ ತಿಮ್ಮದಲ್ಲಿ ಜಾಗ ತೋರಿಸಿದ್ರು. ಅದು ಆದಾಗ ಗೌರ್ಮೆಂಟ್ದು ನಿಮ್ಗೆ ಇಟ್ಕೊಡ್ತೀವಿ. ಮುಂದಕ್ಕೆ ಬಿಟ್ರೆ ಮಾತಾಡ್ದಾಗ ಅಂದ್ರೆ ಯಾರು ನಮ್ ಕೇಳೋರು ಸಾಬ್ ಬಂದಾರ, ಇದೆಲ್ಲ ನೋಡ್ಲಿಕ್ಕೆ ಬಂದಾರ, ನಿಮ್ ಕಷ್ಟ ಕೇಳಲಿಕ್ಕೆ ಬಂದಾರ. ಏನಪ್ಪ ಇದೆಲ್ಲ ನೋಡಿದ ಮೇಲೆ ಜಿಲ್ಲೆ DC ಸಾಬ್ ಹೋಗಿ ಮಾತಾಡ್ತಾರ. ನೋಡ್ರಿ, ವರ್ಷ ಗಟ್ಲ ಐತಿ ಇದು, 1 ವರ್ಷ ಅಲ್ಲ ಇದು. ಎಲೆಕ್ಷನ್ ಬಂದಾಗ ಅಷ್ಟೇ, ಮಳೆ ಬಂದ್ರೆ ಅಷ್ಟೇ, ವರ್ಷದ ಗಟ್ಲ ಐತಿ ಇದು ಮಾತು. ಸುರಿದಿರ್ತಕ್ಕಂಥ ಮಳೆಯಿಂದ ನಗರದಲ್ಲಿ ಅನೇಕ ಭಾಗಗಳಲ್ಲಿ ಮನೆಗಳಲ್ಲಿ ನೀರು ತುಂಬಿಸ್ಕೊಂಡಿರ್ತಕ್ಕಂಥದ್ದು. ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲದ ಕಾರಣ ಇವತ್ತು ಜನರು ಸಹ ಸಂಕಷ್ಟದಲ್ಲಿದ್ದಾರೆ. ಅದರಲ್ಲಿ ಈಗ ಸಿಯಾ ತಾಲೂಕಿನಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಈ ಭಾಗದ ಕೌನ್ಸಿಲರು ಮತ್ತು ನಮ್ಮ ನಗರದ ಎಲ್ಲ ನಗರಸಭಾ ಸದಸ್ಯರು ಮತ್ತು ಮುಖ್ಯಸ್ಥರು, ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದೀವಿ. ಇಲ್ಲಿ ಬಂದಾಗ ಇದು ಸತತವಾಗಿ ಅನೇಕ ವರ್ಷಗಳಿಂದ ಅವರು ಬೇಡಿಕೆ ಇದೆ, ಅವ್ರದ್ದು ಜಾಗ ಬೇಕು ಅಂತಂಬುದು ಮಾಡ್ತೀವಿ ಅಂತೇಳಿ ಅನೇಕರು ಇವತ್ತು ಆಶ್ವಾಸನೆ ನೀಡಿದ್ದಾರೆ. ಆದರೂ ಅವರಿಗೆ ಇವತ್ತಿನಲ್ಲಿ ಕೊಟ್ಟಿಲ್ಲ ಎಂಬ ಮಾತನ್ನು ಇವತ್ತು ಇಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಬಡವರು ಎಲ್ಲರೂ ಹೇಳ್ತಾ ಇದ್ದಾರೆ. ಇದನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ, ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಗೊಂಡೋಗಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಇಲ್ಲೊಂದು ಸಮುದಾಯ ಭವನ ಮಾಡಬೇಕಂದಾಗ ನನ್ನದೇ ಅನುದಾನದಲ್ಲಿ 30 ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿ ಮಾಡಿದ್ವಿ. ಯಾಕಂದರೆ ಈ ಸ್ಲಮ್ನಲ್ಲಿ ಇರಬೇಕು, ಇವ್ರಿಗೆ ಯಾವುದಾದ್ರೂ ಕಾರ್ಯಕ್ರಮಗಳು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ 30 ಲಕ್ಷ ರೂಪಾಯಿ ಕೊಟ್ಟಿರ್ತೀವಿ. ಸೊ ಆ ರೀತಿಯಾಗಿ ಈಗ ನಗರದಲ್ಲಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಸ್ಲಮ್ನಲ್ಲಿರ್ತಕ್ಕಂಥದ್ದು ಮತ್ತು ಬಡವರು ಈಗ ನೋಡಿ ಅನೇಕ ಮನೆಗಳಲ್ಲಿ ನೀರು ನುಗ್ಗಿದೆ. ಈಗ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಅದ. ರಾತ್ರಿ ಭಾಳ ಈಗ ಅವರೆಲ್ಲ ಇರ್ತಾ ಇದ್ದಾರೆ. ಇದನ್ನೇನೆಂದರೆ ಮಳೆಗಾಲ ಬರ್ತಂತಂದಾಗ ಮೊದಲೇ ಎಚ್ಚರಿಕೊಂಡು ಅವರು ರಾಜ್ಯ ಸರ್ಕಾರ ಇರಲಿ, ಜಿಲ್ಲಾಡಳಿತ ಇರಲಿ, ನಗರಸಭೆ ಇರಲಿ, ಇವೆಲ್ಲ ಡ್ರೈನೇಜಸ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಾಗ್ತದೆ. ಮತ್ತು ಎಲ್ಲಿ ಹೆಚ್ಚು ಕಡಿಮೆ ಪ್ರತಿ ವರ್ಷ ಮಳೆ ಬಂದಾಗ ಈ ರೀತಿ ತೊಂದರೆ ಆಗ್ತಾಯಿದ್ದೋ ಅದನ್ನು ತಕ್ಷಣ ಅದಕ್ಕೆ ಏನು ಮಾಡಬೇಕು ಎಂಬುದು ಸಹಿತ ಅವ್ರು ವಿಚಾರ ಮಾಡಬೇಕಾಗುತ್ತೆ. ಅವ್ರು ಮಾಡಲಾರದ ಕಾರಣ ಈ ರೀತಿಯಾದಂಥ ತೊಂದರೆ ಇವತ್ತು ರಾಯಚೂರು ನಗರಕ್ಕಾಗಿದೆ. ಇದನ್ನು ಸರಿಪಡಿಸಲಿಕ್ಕೆ ಇವತ್ತೇ ನಾವು ಜಿಲ್ಲಾಧಿಕಾರಿಗಳ ಹತ್ರ ಈ ಮಾಹಿತಿ ಕೊಟ್ಟು ಆದಷ್ಟು ತೀವ್ರದಲ್ಲಿ ಇದಕ್ಕೆ ಪರಿಷ್ಕಾರ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಕಾಗೋದ್ರಿಂದ ಎಲ್ಲ ಮನೆಗಳಲ್ಲಿ ನೀರು ನುಗ್ಗಿದೆ. ಮತ್ತು ನಾರ್ಮಲ್ ಟೈಮ್ನಲ್ಲಿ ಮಳೆ ಬರೋಕ್ಕೆಲ್ಲ ಮೊದಲು ಮಾಡಬೇಕಲ್ಲ, ಇದನ್ನು ಎಸ್ಟಿಮೇಟ್ ಮಾಡಿ. ಜನರಿಗೆ ತೊಂದರೆ ಆಗ್ಯದ, ಯಾರು ಇಲ್ಲ, ನಿಮ್ಮ ಆಫೀಸರ್ಸ್ ಯಾರಿಲ್ಲ, ನಿಮ್ಮ ಇವರಿಲ್ಲ, ಯಾರನ್ನೊಬ್ರು ಇರಬೇಕಲ್ಲ. ಈ ಜನರಿಗೆ ತೊಂದರೆ ಆದಾಗ ಬಂದಿದ್ರಲ್ಲ, ಈಗ ಯಾರನ್ನೇ ನೋಡಿ ಅವರೆಲ್ಲ ಬರೋದಕ್ಕೆ ಮನೆಗಳಲ್ಲಿ ನೀರು ನುಗ್ಗಿದೆ. ಅವ್ರಿಗೆ ಏನು ಮಾಡಬೇಕು ಮಾಡ್ತಾ ಇದ್ದಾರಾ? ಮಿಸ್ ಮಾಡಿ ನೀವು ಕಮಿಷನರ್ಗೆ, DC ಅವ್ರಿಗೆ ಗಮನ ತರಬೇಕು. ನಾವು DC ಅವ್ರ ಹತ್ರ ಮಾತಾಡ್ತೀವಿ.
ಎಲ್ಲ ಇಲ್ಲೇ ಇದ್ವಿ. ರಾತ್ರಿ ನೋಡಿದ್ರೆ ಇವ್ರು ಭಾಳ ಪರಿಸ್ಥಿತಿ ಭಾಳ ಗಂಭೀರ ಅದ ಇಲ್ಲಿ. ಕುಂಟ ವಾರ್ಡ್ ನಂಬರ್ 27ನಲ್ಲಿ ಈ 3 ಲೈನಲ್ಲಿ ನಾವು ನೋಡಿದಾಗ ಎಲ್ಲ ಮನೆಗಳಲ್ಲಿ ನೀರು ನುಗ್ಗ್ಯದ. 3 ಫೀಟು 4 ಫೀಟು. ಇವರೆಲ್ಲ ಮಹಿಳೆಯರೆಲ್ಲ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಧಾನ್ಯ ಎಲ್ಲ ಸುತ್ತು ಕೆಟ್ಟೋಗ್ಯದ, ನೀರು ತುಂಬಿಬಿಟ್ಟದೆ. ಈ ರೀತಿಯಾಗಿ ಭಾಳಷ್ಟು ತೊಂದರೆ ಪ್ರತಿ ವರ್ಷ ಮಳೆ ಬಂದಾಗೆಲ್ಲ ಆಗ್ತಾ ಇದ್ದಿದ್ದು. ಇದರಲ್ಲಿ ಪರ್ಮನೆಂಟಾಗಿ ಪಕ್ಕದಲ್ಲಿರ್ತಕ್ಕಂಥ ಆ ಕೆರೆನ ಅದಕ್ಕೆ ದೊಡ್ಡ ಡ್ರೈನೇಜ್ ಮಾಡಿ ನೀರು ಹೊರಗೆ ಹೋಗೋ ರೀತಿಯಲ್ಲಿ ಮಾಡಬೇಕು. ಇಲ್ಲದ್ರೆ ಇದರಿಂದ ನೂರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಬಡವರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದು ಅನೇಕ ವರ್ಷಗಳಿಂದ ಈ ರೀತಿ ನಾವು ಒತ್ತಾಯ ಮಾಡಿದ ಸಹಿತ ಮಾಡ್ತಾ ಇಲ್ಲ. ತಕ್ಷಣ ಈ ನೀರು ಮಳೆ ಬಂದಾಗ ತೊಂದರೆ ಆಗದಂತೆ ಆ ಕೆರೆದ ನೀರು ಹೊರಗೆ ಹೋಗಂಗೆ ಮಾಡಬೇಕೆಂಬುದು ಅವರೆಲ್ಲ ಒತ್ತಾಯ ಇದೆ. ಇವತ್ತು ರಾತ್ರಿಯಿಂದ ಫುಲ್ ನೀರು ಬಂದಿದೆ. ಇಲ್ಲಿ ಇರ್ತಕ್ಕಂಥ ಕೌನ್ಸಿಲರ್ಸು ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದು ಆ ನೀರು ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಏನೋ ಏರ್ಪಾಡು ಮಾಡಿದ್ದಾರೆ. ಮತ್ತು ಈಗ ಮತ್ತೆ ವಾತಾವರಣ ಸರಿಯಾಗಿಲ್ಲ. ಮತ್ತೆ ಮಳೆ ಬಂದರೆ ಅದೇ ರೀತಿ ತೊಂದರೆ ಆಗ್ತದೆ ಜನರಿಗೆ, ಬಡವರಿಗೆ ಮತ್ತು ಮಕ್ಕಳು ಎಲ್ಲರೂ ಭಾಳ ತೊಂದರೆಯಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ತಕ್ಷಣ ಜಿಲ್ಲಾಡಳಿತ ಇದಕ್ಕೆ ಸ್ಪಂದಿಸಬೇಕು. ಇದು ಪರ್ಮನೆಂಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇವರಿಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರು ತೊಂದರೆ ಆಗಿದೆ ಅವ್ರಿಗೆ ಪರಿಹಾರ ಸಹಿತ ಕೊಡಬೇಕಂತೇಳಿ ಅದೇ ನಾವು ನಮ್ಮ ಕೌನ್ಸಿಲರ್ಸ್ ಲೀಡರ್ಸ್ ಎಲ್ಲ ಈಗ ಸಿಯಾ ತಲುಪು ಮತ್ತು ಈ ಕಡೆ ನೀರ್ಬಾಯಿಕೊಟ್ಟಿಗೆ ಬಂದಿವಿ ಸರ್. ಭಾಳ ಪರಿಸ್ಥಿತಿ ಗಂಭೀರ ಅದ. ಇದು ಭಾಳ ವರ್ಷದಿಂದ ಇರ್ತಕ್ಕಂಥ ಪರಿಸ್ಥಿತಿ ಸುಧಾರಿಸುವಂಥ ಪ್ರಯತ್ನ ಮಾಡಲಿಲ್ಲ. ಈಗ ನೀರ್ಬಾಯಿಕೊಂಡ್ನಲ್ಲಿ ಈಗ 3 ಲೈನ್ ನಾವು ಪರ್ಸನಲ್ ಮನೆಗೆ ಹೋಗಿದ್ದೀವಿ ಲಾಸ್ಟ್ 1 ಅವರ್ಲಿಂದ. ಇಲ್ಲಿ ಮಹಿಳೆಯರು ಮಕ್ಕಳು ಅವ್ರಿಗೆ ನೀರು ತುಂಬಿಬಿಟ್ಟು ಮನೆಯಾಗಿರ್ತಕ್ಕಂಥ ಧಾನ್ಯ ಎಲ್ಲ ಅವ್ರಿಗೆ ರೇಷನ್ ಎಲ್ಲ ಹಾಳಾಗಿದೆ. ಆ ಮಕ್ಕಳ ಸಹಿತ ಊಟ ಸಹಿತ ಇಲ್ಲ ಅಂತ ಕೆಲವು ಮನೆಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇದು ಪಕ್ಕದಲ್ಲಿರ್ತಕ್ಕಂಥ ಏನು ಕೆರೆ ರಾಜಕಾಲವನ್ನು ಸರಿಪಡಿಸುವಂಥ ಮೇನ್ ಕೆಲಸ ಮಾಡಬೇಕಾಗ್ತದೆ ಸರ್. ಇಲ್ಲಿ ನೀರು ಬಾಯ್ಕೊಂಡಿದ್ದು ಆ ಸಿಯಾ ತಲುಪಿನಲ್ಲಿ ಯಾವಾಗೋ ಒಂದು ಕಲ್ವಟ್ಟು ಲೋ ಲೆವೆಲ್ನಲ್ಲಿ ಕಟ್ಬಿಟ್ಟಿದ್ದಾರೆ. ಆ ಕಲ್ವಟ್ಟು ಚೇಂಜ್ ಮಾಡುವಂಥ ಪರಿಸ್ಥಿತಿ 3-4 ವರ್ಷದಿಂದ ಮಾಡಿಲ್ಲ. ಅವ್ರು ಹೇಳ್ತಾ ಇದ್ರು ಸರ್. ಬಿಕಾಸ್ ಆಫ್ ದಟ್ ಕಲ್ವಟ್ಟು ಏನಂದರೆ ಆ ನೀರು ಬ್ಲಾಕ್ ಆಗಿ ಎಲ್ಲ ಮನೆಗಳಲ್ಲಿ ಇನ್ನೂ ಈಗ 2.5 ಫೀಟ್ ನೀರು ಇದಾವೆ. ನಾವು ನೋಡ್ಕೊಂಬಂದು ನಾವು ಮೀಡಿಯಾದವ್ರು ಇದ್ದೀವಿ. 2.5 ಫೀಟ್ ನೀರು ಇದಾವೆ. 8-10 ಮಂದಿ ಮಕ್ಕಳಿದ್ದಾರೆ. ಅವ್ರಿಗೇನು ಊಟ ಸಹಿತ ಇಲ್ಲ ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ. ಸೊ ಇಂಟೀರಿಯರ್ ಆಗಿ ಕಮಿಷನರ್ ಏನೋ ಅವ್ರಿಗೆ ಕ್ವಾರಂಟೈನ್ ಆಗಿದೆ ಅಂತ ಯಾರು ಅಧಿಕಾರಿಗಳಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಕಡೆ ನಾವು ಹೋಗಿದ್ವಿ. ನಾವು ಒಂದು 20 ಮಂದಿ ಲೀಡರ್ಸ್ ಬಂದಿದ್ದೀವಿ. ಮಹಿಳೆಯರು ಮಕ್ಕಳೆಲ್ಲ ಇದು ಮಾಡ್ತಾರೆ. ಯಾರನ್ನ ಒಂದು ಟೀಮ್ ಮಾಡಿ 2 ಕಡೆ ಎಲ್ಲೆಲ್ಲಿ ಲಾಸ್ ಆಗಿದೆ, ಎಲ್ಲೆಲ್ಲಿ ತೊಂದರೆನಲ್ಲಿದ್ದಾರೆ ಅವ್ರಿಗೆ ಸರಿಪಡಿಸ್ಬೇಕು. ಇದು ಮೇಜರಾಗಿ ಏನು ಮಾಡಬೇಕು ಅನ್ನೋದು ಮುಂದೆ ತಾವು ವಿಚಾರ ಮಾಡಿ ಕಮಿಷನರ್ ಹತ್ರ ಮತ್ತು ಮುನ್ಸಿಪಾಲಿಟಿ ಇಂಜಿನಿಯರ್ಸ್ ಹತ್ರ ಮಾಡ್ಬೋದು. ಇಮಿಡಿಯೇಟ್ಲಿ ಇವ್ರಿಗೆ ಏನಾದ್ರೂ ತೊಂದರೆ ಇಲ್ಲದಂಗೆ ತಕ್ಷಣ ಏನಾದರೂ ಮಾಡಬೇಕೆಂಬುದು ನಮ್ಮದು ರಿಕ್ವೆಸ್ಟ್ ಸರ್. ಹೌದು ಸರ್, ಬಂದಿದ್ದಾರಂತೆ. ತಾವು ಅದೇ ಬಂದು ಹೋದ್ರಂತಂದ್ರು. ಬಟ್ ಇಂಟೀರಿಯರ್ ಬಂದಿದೆ ಸರ್. ನಾವೆಲ್ಲ ಮನೆಗಳು ಎಲ್ಲರೂ ಇದ್ದಾರೆ, ನಮ್ಮ ಸೀನಿಯರ್ಸ್ ಎಲ್ಲ ಇದ್ದಾರೆ. ಹೌದು ಸರ್, ಎಸ್ ಸರ್, ಎಸ್ ಸರ್, ಹೌದು. ಅದು ಮಾಡಲಿ, ನ್ಯಾಯ ಒದಗಿಸ್ಬೇಕು ಸರ್. ಈಗ ಇವರೆಲ್ಲ ಸ್ಲಮ್ನಲ್ಲಿ ಇದ್ರು ಅವರೆಲ್ಲ ಬಡವರು ಇದ್ದಾರೆ, ದಿನ ಕೂಲಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಭಾಳಷ್ಟು ಮಂದಿ. ಇವ್ರು ಹೊರಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ಲಾಸ್ಟ್ 3-4 ಇಯರ್ಸ್ಲಿಂದ ಎಲ್ಲರೂ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಬೇರೆ ಜಾಗ ಕೊಡಿಸ್ತೀವಿ ಅಂತೇಳಿ, ನಾವು ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಈ ಸಿಯಾ ತಲುಪಿದವ್ರು ಎಲ್ಲರೂ ಮಹಿಳೆಯರು ಜೆಂಟ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅವು ಪರ್ಮನೆಂಟಾಗಿ ಇದಾದ್ಮೇಲೆ ನಾವು ವಿಚಾರ ಮಾಡೋಣ ಅಂತ. ಇದನ್ನು ತಕ್ಷಣ ಅವ್ರಿಗೆ ಫುಡ್ ಪ್ಯಾಕೆಟ್ಸು ಮತ್ತು ಏನೇನೋ ನೋಡ್ಬೇಕು. ಯಾಕಂದ್ರೆ ಈಗ ಮತ್ತೆ ಡ್ರಿಜ್ಲಿಂಗ್ ಆಗ್ತಾ ಇದೆ. ಮತ್ತೆ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಆಗ್ತದೆ ನೈಟು. ಅದಕ್ಕೆ ಸ್ವಲ್ಪ ಯಾರನ್ನ ಅಧಿಕಾರಿಗಳನ್ನ ತಿರುಗಾಡಿ ನೋಡಿ ಇಲ್ಲಿ ಏನು ರಿಯಾಲಿಟಿ ಪ್ರಾಬ್ಲಮ್ ಅದ, ಈ ಮಳೆ ಬಂದಾಗ ಎಲ್ಲೆಲ್ಲಿ ಏನೇನು ಆಗ್ತದೆ ಅಂತ ಅವ್ರು ತಿರುಗಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಅದಕ್ಕೆ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೂಡ ಯಾರನ್ನ ಒಂದು ಟೀಮ್ ಮಾಡಿ ಸರ್. ಅದಕ್ಕೆ ಹೊರಗಲ್ಲ ಇವ್ರು ಮುನ್ಸಿಪಾಲಿಟಿ ಕಡೆ ಆಗೋದಿಲ್ಲ. ಅವನೊಬ್ಬನೇ ಇಂಜಿನಿಯರ್ ಇದ್ದಾನೆ, ಪಾಪ ತಿರುಗ್ತಾ ಇದ್ದಾನೆ ಸಪಿ. ಬಟ್ ಉಳಿದವ್ರಿಗೆ ಯಾರನ್ನ ಒಂದು ಟೀಮ್ ಆಗಿ PWD ಅವ್ರನ್ನ ಬೇರೆಯವ್ರನ್ನ ಇಲ್ಲಿ ಮುನ್ಸಿಪಲ್ ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಕಟ್ಕೊಂಡು ಸ್ವಲ್ಪ ಒಂದು ರಿಪೋರ್ಟ್ ರೆಡಿ ಮಾಡಿದ್ರೆ ಮುಂದೆ ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ನಗರ ಬ್ಲಾಕ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ತಿಮ್ಮಾರೆಡ್ಡಿ, ಕೆಇ ಕುಮಾರ್, ಭೀಮರಾಯ, ಚಂದ್ರಶೇಖರ್ ಗೋಪಾಲ್, ಎನ್ ಶ್ರೀನಿವಾಸ್ ರೆಡ್ಡಿ, ಯು ಗೋವಿಂದ್ ರೆಡ್ಡಿ, ಲಕ್ಷ್ಮಣ್ ಮ್ಯಾದರ್, ವೈ ಈರಣ್ಣ ಸೇರಿದಂತೆ ಬಡಾವಣೆಯ ಮುಖಂಡರುಗಳು, ಬಡಾವಣೆಯ ಜನರು ಭಾಗವಹಿಸಿದ್ದರು. ಸಿದ್ದರಾಮಪುರದಿಂದ ಹರಿದು ಬಂದ ನೀರು ಜೈರಾಬಾದ್ ಬಡಾವಣೆಗೆ ನುಗ್ಗಿದ್ದು ಎಲೆಗಾರ ಲೇಔಟ್ ಸೇರಿದಂತೆ ಬಡಾವಣೆಯ ಮನೆಗಳು ನೀರಿನಿಂದ ಆವೃತವಾಗಿದೆ. ಜನರು ಪರಿಹಾರ ವ್ಯವಸ್ಥೆ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ವಾರ್ಡ್ ನಂಬರ್ 17 ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಅವರು ಜನರನ್ನು ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು. ನಗರದ ಜಹೀರಾಬಾದ್ ಬಡಾವಣೆಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಡಾವಣೆಯ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯ, ಅಡುಗೆ ಪಾತ್ರೆಗಳು ನೀರು ಪಾಲಾಗಿವೆ. ರಾತ್ರಿ ಸುರಿದ ಮಳೆಯಿಂದ ರಾತ್ರಿ ಇಡೀ ಜಾಗರಣೆ ಮಾಡುವಂತಾಗಿದೆ. ಸಿದ್ದರಾಮಪುರದಿಂದ ಹರಿದು ಬರುವ ನೀರು ಜಹೀರಾಬಾದ್ ಬಡಾವಣೆಗೆ
ನುಗ್ಗಿದೆ. ಯರಗೇರ ಲೇಔಟ್ ಸೇರಿದಂತೆ ಬಡಾವಣೆಗಳ ಮನೆಗಳು ನೀರಿನಿಂದ ಆವೃತವಾಗಿದೆ. ಜನರು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ವಾರ್ಡ್ ನಂಬರ್ 13 ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಜನರನ್ನು ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು. ಮಾವಿನಕೆರೆಗೆ ನೀರು ಸೇರುತ್ತಿದ್ದು ಸಮರ್ಪಕ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ನೀರು ನುಗ್ಗಿ ಅನಾಹುತ ಸಂಭವಿಸಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದರು. ಮಾವಿನಕೆರೆಗೆ ನೀರು ಸೇರದೇ ಇರುವುದರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಶಾಸಕ ಡಾ ಶಿವರಾಜ್ ಪಾಟೀಲ್ ಇವರು ನೀಡಿದ ನೆರವಿನಿಂದ 2 ಚರಂಡಿ ಕಾಮಗಾರಿ ನಿರ್ವಹಿಸಲಾಗಿದೆ. ಆದರೆ ಇನ್ನೂ ಚರಂಡಿ ಕಾಮಗಾರಿ ನಡೆಯಬೇಕಿದೆ. ಕಾರಣ ಜಿಲ್ಲಾಧಿಕಾರಿಗಳು ಮುಂದಿನ ಕ್ರಮ ವಹಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದು ಮನವಿ ಮಾಡಿದರು. ಬಡಾವಣೆಯ ಸಂತ್ರಸ್ತರು ಇದ್ದರು.
ರಾಯಚೂರು ನಗರದ ವಾರ್ಡ್ ನಂಬರ್ 13 ಕುಮಾರ್ ರವೀಂದ್ರ ಜಲ್ದಾರ್ ನಗರಸಭೆ ಸದಸ್ಯರು. ಈಗಾಗಲೇ 2 ವರ್ಷಗಳಿಂದ ನಗರಸಭೆಯಲ್ಲಿ ಯಾವುದೇ ರೀತಿಯ ಅನುದಾನ ಇರದ ಪಕ್ಷದಲ್ಲಿ ನಗರ ಶಾಸಕರಾದ ಶಿವರಾಜ್ ಪಟ್ಲ ಕೊಟ್ಟಂಥ ಅನುದಾನದಲ್ಲಿ 2-3 ಚರಂಡಿಗಳು ಮಾಡಿ ಕೆಲಸ ನಿರ್ವಹಿಸಿದೆವು. ಆದರೆ ಈ ನಿನ್ನೆ ಸುರಿದಂಥ ಮಳೆಗೆ ಈಗಾಗಲೇ ನನ್ನ ವಾರ್ಡ್ ಸುತ್ತ ಚಾನಲ್ ಅವರು ಬಂದು ನೋಡ್ಕೊಂಡಿದ್ದಾರೆ. ಪ್ರತಿ ಮನೆ ಪ್ರತಿ ರೋಡೆಲ್ಲ ಜಲಾವೃತವಾಗಿದೆ. ಆ ಕಾರಣ ಏನು ಅಂದರೆ ಒಂದೇ ಒಂದು ಕಾರಣ, ಮಾವಿನ ಕೆರೆ ಈಗಾಗಲೇ ಆ ಕಡೆ ನಮ್ಮ ಹಿಂದುಗಡೆ ಕಾಸ್ಬಾಯಿ ಪಕ್ಕಡೆ ಅದು ಕಂದಕ್ಕೆ ಹೋಗೋ ಸ್ಥಳದಲ್ಲಿ ಇನ್ನೊಂದು 2-3 ಫೀಟ್ ತೆಗೆದ್ರೆ ಮಾತ್ರ ನನ್ನ ವಾರ್ಡಲ್ಲಿ ನೀರು ಕಡಿಮೆ ಆಗುತ್ತೆ, ಅಲ್ಲಿ ನೀರು ಕಡಿಮೆ ಆಗಲ್ಲ. ಅದಕ್ಕೆ ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಮಾನ್ಯ ಶಾಸಕರು ಇದನ್ನು ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳಬೇಕು. ಆದ ಕಾರಣ ಇದಕ್ಕೆ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಲಿ, ನೋಡಿದ ನಂತರ ಬೇಕಾದ್ರೆ ತೀರ್ಮಾನ ಮಾಡಿ. ಯಾಕಂದರೆ ಈ ಹಿಂದೆ ಏನೋ ಮಾಡೋಕ್ಕೆ ಹೋದರೆ ಗಂಗಾ ಮಸ್ತತ್ರ ಪಾಪ ಅವರು ಮೀನ ಬಿಟ್ಟಿರ್ತಾರೆ ಅಂತೇಳಿ ಅವರೂ ಪ್ರಾಬ್ಲಮ್ ಹೇಳ್ಕೊಂಡಿದ್ರು. ಆದ ಕಾರಣ ಈಗ ನಾವು ಇಲ್ಲಿ 100 ಮನೆಗಳು ಜಲಾವೃತಗೊಂಡಿದ್ದು, ಆದ ಕಾರಣ ಇಮಿಡಿಯೇಟಾಗಿ ಅದನ್ನು ತೆಗಿಬೇಕು. ಅಕ್ಕಿ ಆಯಿತು, ಬೇಳೆ ಆಯಿತು, ಜೋಳ ಆಯಿತು ಎಲ್ಲ ನೆಂದು ಸೂರಿಗಾಗಿ ಭಾಳ ಪರೇಶಾನ್ ಆಗಿದ್ದಾರೆ ನನ್ನ ವಾರ್ಡಲ್ಲಿ ಜನರು. ಎಲ್ಲ ಕೂಲಿ ಕಾರ್ಮಿಕರು ಇದ್ದಂಥ ವಾರ್ಡ್ ನಂಬರ್ 13ರಲ್ಲಿ ಅನಾಹುತ ಆಗಿದೆ. ಆದ ಕಾರಣ ಇಮಿಡಿಯೇಟಾಗಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಮಾನ್ಯ ಶಾಸಕರು ಬಂದು ವಿಸಿಟ್ ಮಾಡಬೇಕು. ಈ ಕೆರೆದು ಇಮಿಡಿಯೇಟಾಗಿ ತೆಗೆಸಿದ ನಂತರನೇ ನೀರು ಕಡಿಮೆ ಆಗುತ್ತೆ, ಹೊರತು ಅಲ್ಲಿವರೆಗೆ ನೀರು ಕಡಿಮೆ ಆಗಲ್ಲ. ನವೋದಯ ಸಿದ್ದರಾಮಪುರದಿಂದ ನೀರು ಬರ್ತಾ ಇರೋದು ನೋಡಿದರೆ ಅನಾಹುತ ಇದೆ. ಇನ್ನು RTO ಸರ್ಕಲ್ 2-3 ಅಡಿ ನೀರಿದೆ, ಆ ನೀರೆಲ್ಲ ಇದೇ ರೀತಿ ಬರಬೇಕು. ನನ್ನ ವಾರ್ಡ್ ಮುಖಾಂತರನೇ ಮಾವಿನ ಕೆರೆ ಸೇರಬೇಕು. ಆದ ಕಾರಣ ಇಮಿಡಿಯೇಟಾಗಿ ಇದರ ಪರಿಹಾರ ಏನು ಮಾಡಬೇಕು, ಇಮಿಡಿಯೇಟಾಗಿ ಕಾರ್ಯರೂಪಕ್ಕೆ ಬರಬೇಕು. ನನ್ನ ಬಡ ಜನರಿಗೆ ಪರಿಹಾರ ಒದಗಿಸಬೇಕಂತ ಕೇಳ್ಕೊತಾ ಇದ್ದೀನಿ. ತಾಲೂಕಿನ ಗಾಗಲ್ದನಿ ಗ್ರಾಮದಲ್ಲಿ ಅಸ್ಪೃಶ್ಯರ ಮೇಲೆ ದೌರ್ಜನ್ಯ ಮಾಡಿದ ಪರಿಶಿಷ್ಟ ಪಂಗಡ ಜನಾಂಗದ ಮೇಲೆ ಯರಗೆರೆ ಠಾಣೆ PSI ಪ್ರಕರಣ ದಾಖಲಿಸುತ್ತಿಲ್ಲ ಎಂದು ಡಾಕ್ಟರ್ BR ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷ ದೇವಿಮಿತ್ರ ವಕೀಲರು ಆರೋಪಿಸಿದರು. ತಾಲೂಕಿನ ಗಾಗಲ್ದಿನಿ ಗ್ರಾಮದಲ್ಲಿ ಅಸ್ಪೃಶ್ಯರ ಮೇಲೆ ದೌರ್ಜನ್ಯ ಮಾಡಿದ ಪರಿಶಿಷ್ಟ ಪಂಗಡ ಜನಾಂಗದ ಮೇಲೆ ಯರಗೆರೆ ಠಾಣೆ PSI ಪ್ರಕರಣ ದಾಖಲಿಸುತ್ತಿಲ್ಲ ಎಂದು ಡಾಕ್ಟರ್ BR ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷ ದೇವಿ ಮಿತ್ರ ವಕೀಲ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಅನುಚ್ಛೇದ 17ರ ಪ್ರಕಾರ ದೇಶದಲ್ಲಿ ಅಸ್ಪೃಶ್ಯ ಆಚರಣೆಯನ್ನು ರದ್ದು ಮಾಡಲಾಗಿದೆ. ಯಾರಾದರೂ ಅಸ್ಪೃಶ್ಯತೆ ಆಚರಣೆ ಮಾಡಿದರೆ ಅಂತವರ ವಿರುದ್ಧ ನಾಗರಿಕ ಹಕ್ಕುಗಳ ಸಂರಕ್ಷಣೆ 1955ರ ಕಾಯ್ದೆ ಪ್ರಕಾರ ದೂರು ದಾಖಲಿಸಿ ಕಾನೂನು ರೀತಿ ಶಿಕ್ಷೆ ಗುರಿಪಡಿಸಲಾಗುವುದು. ಈ ಪದ್ಧತಿ ಆಚರಿಸುವವರ ವಿರುದ್ಧ ದೂರು ದಾಖಲಾದರೆ ದೂರು ಕೊಟ್ಟವರ ಮೇಲೆ ದೌರ್ಜನ್ಯ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಆದರೆ ಗಾಗಲ್ದಿನಿ ಗ್ರಾಮದ ಪರಿಶಿಷ್ಟ ಪಂಗಡ ಜನಾಂಗದ ವಿರುದ್ಧ ಪ್ರಕರಣ ದಾಖಲಿಸದೆ ಹಳ್ಳಿಯಲ್ಲಿ ಇದೆಲ್ಲ ಮಾಮೂಲು ಎಂದು ದೂರನ್ನು ದಾಖಲಿಸದೆ ಯರಗೆರೆ PSI ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. 17 ಜನ ಪರಿಶಿಷ್ಟ ಪಂಗಡದವರು ರಸ್ತೆಗೆ ಬೇಲಿ ಹಾಕಿ ಸರ್ಕಾರದ ರಸ್ತೆಯನ್ನು ಬಳಸದಂತೆ ಮಾಡಿದ್ದಾರೆ. ಸೆಪ್ಟೆಂಬರ್ 18ರಂದು ಲಲಿತಾ ವಕೀಲ್ ಹಾಗೂ CM ನಾರಾಯಣ ವಕೀಲರು ದೂರು ನೀಡಿದರೂ ಕೂಡ ಪ್ರಕರಣ ದಾಖಲು ಮಾಡಿಲ್ಲ. ಆರೋಪಿತರು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದ್ದಾರೆ. ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಬರುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ನ್ಯಾಯಾಲಯದ ತೀರ್ಪಿನಂತೆ ಪರಿಶಿಷ್ಟ ಪಂಗಡದವರ ಮೇಲೂ ಜಾತಿ ನಿಂದನೆ ದೂರು ದಾಖಲಿಸಬಹುದಾಗಿದೆ. ಆದರೆ ದೂರು ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣಗಳನ್ನು ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. The object of the said statement was only to highlight the fact that the Nayak community people in Karnataka who have named like Beda, Nayaka do not belong to the category of Nayak community, and inclusion of Nayak, Valmiki, Beda as ST is wrong. ನೋಡಿ, ಜಡ್ಜ್ಮೆಂಟ್ ಏನಂತಂದ್ರೆ ಈ ರಾಜ್ಯದಲ್ಲಿದ್ದಂತ ವಾಲ್ಮೀಕಿ ಬೇಡರು ಅವರು STಗಳಲ್ಲ. ಇದು 12ರಲ್ಲಿ ಆದ ಜಡ್ಜ್ಮೆಂಟ್, 2012 ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನು ನಾವು ಲಗತ್ತಿಸಿ PSI ಕೊಟ್ಟರೆ PSI ಅವರು ರೇಸ್ ಮಾಡಿದ್ದಾರೆ ನಮ್ಮ ಕಂಪ್ಲೇಂಟ್ ಅನ್ನು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಂದ್ರೆ ನಾವು ಮೊನ್ನೆ ಪೇಪರ್ ಎಲ್ಲ ಕೊಡ್ತಿದ್ದೀವಿ. ಅದೇನು ಹೇಳ್ತಾ ಅಂದ್ರೆ 2009 ಜಡ್ಜ್ಮೆಂಟ್ ಇದೆ, ಅದು ಕಾನೂನು ಕೊಡ್ತಾ ಇದ್ವಿ. ಇದರಲ್ಲಿ ಏನಂತಂದ್ರೆ ಈ ಜಡ್ಜ್ಮೆಂಟ್ ಅಲ್ಲಿ ಪ್ಯಾರಾ ನಂಬರ್ 17ರಲ್ಲಿ we direct administrative and police officers to take strong measures to prevent such atrocious acts. If any such incidents happen
apart from initiating criminal proceedings against those responsible for such atrocities, the state government is directed to immediately suspend the district magistrate and SP of the district as well as other officials concerned and less charge sheet ಅಂತ ಹೇಳ್ತಾರೆ. ఇప్పుడు ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಯಾಕೆ ಕಾನೂನು ಹೇಳ್ತಾರೆ ಅವರು ಈ ಜಡ್ಜ್ಮೆಂಟ್ ಅನ್ನು ಏನು ಮಾಡಿದ್ರೆ, copy of the judgment shall be sent to all chief secretaries, home secretaries and director general police in all states and union territories of India with the direction that it should be circulated to all the officers up to the level of district magistrate, SP for strict compliance. ನೋಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಎಷ್ಟು ಸ್ಟ್ರಿಕ್ಟ್ ಇರ್ತದೆ SC ST ಬಗ್ಗೆ ಅಂದರೆ, ಈ ಜಿಲ್ಲಾ ಆಡಳಿತ ಆಗಲಿ ರಾಜ್ಯ ಆಡಳಿತ ಆಗಲಿ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನೋಡಿ ರಾಜ್ಯ ಸರ್ಕಾರ ಏನು ಮಾಡ್ತಂದ್ರೆ, ಅವ್ರು MLA ಆಗ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ, CM ಆಗ್ಬೇಕು ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಮತ್ತೆ ಅವ್ರು ಡಿಸ್ಕ್ವಾಲಿಫಿಕೇಶನ್ ಆಗ್ತಾರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಆದರೆ ಆರ್ಟಿಕಲ್ 17 ಅನುಚ್ಛೇದ ಭಾರತ ಸಂವಿಧಾನ ಅಡಿಯಲ್ಲಿ PCR ಆಕ್ಟ್ ಮತ್ತು ಅಪೋಸಿಟ್ ಆಕ್ಟ್ ಎರಡು ಆಕ್ಟ್, ಈ ಎರಡು ಆಕ್ಟ್ಗಳು ಈ ದೇಶದ ಸಮಗ್ರತೆ ಧಕ್ಕೆ ಆಗುವಂತ ಒಂದು ವ್ಯವಸ್ಥೆ ಇದೆ. ಇದೇ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ, ಮುಂದೊಂದು ದಿನ ಈ ಅಂಟೆಕ್ಚುವಲ್ ಪ್ರಾಕ್ಟೀಸ್ ಮತ್ತೆ ಅಟ್ರಾಸಿಟೀಸ್ ಅನ್ನ ಚರ್ಚೆ ಆಗದೆ ಇದ್ರೆ, ಅದು ತಡೆದೇ ಇದ್ರೆ, ಇದೇ ಜಡ್ಜ್ಮೆಂಟ್ ಹೇಳ್ತಾರ, ಮುಂದೊಂದು ದಿನ ಈ ದೇಶ ಎರಡು ಭಾಗ ಆಗ್ತದೆ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಯಾಕಂದ್ರೆ ಅಂಟೆಕ್ಚುವಲ್ಸ್ ಈ ದೇಶದಲ್ಲಿ ಸುಮಾರು 35-40 ಕೋಟಿ ಇದೆ. 40 ಕೋಟಿ ಜನ ಅಥವಾ 35 ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ರು. ಅವೆಲ್ಲ ಹಿಂದೂ ಧರ್ಮದಿಂದ ಹೊರಗೆ ಬಂದ್ರೆ ಹಿಂದೂ ಧರ್ಮ ಅಲ್ಪಸಂಖ್ಯಾತರಿಗೆ ತೆಗೆದು ಇದಕ್ಕೆ ಸಜೆಷನ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅದಕ್ಕೆ ನೋಡಿ ನಮ್ಮ ಮನೆ ಹೇಳಿದ್ವಿ 2009ರಲ್ಲಿ 70 ವರ್ಷಗಳು ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ಅಂಟೆಕ್ಚುವಲ್ ಪ್ರಾಕ್ಟೀಸ್ ಆಗಲಿಲ್ಲ ಮತ್ತು ಅಸ್ಪೃಶ್ಯರ ಬಡತನ ತೆಗಲಿಲ್ಲ. ಮನೆ ಜಡ್ಜ್ಮೆಂಟ್ ಇದೆ ತಮ್ಮ ಹೇಳಿ. ಈ ಎಲ್ಲ ಪ್ರಕರಣಗಳನ್ನು ನೋಡಿದ್ರೆ ಈ ದೇಶದಲ್ಲಿ ಈ ಅಸ್ಪೃಶ್ಯರ ಸಮಸ್ಯೆ ಇನ್ನು ಜೀವಂತಿಗೆ ಅನ್ನಲಿಕ್ಕೆ ಕಾರಣ. ನೋಡಿ ಇದು ಎಲ್ಲಿ ಹೋಗ್ತಂದ್ರೆ ಮೂವ್ಮೆಂಟ್ ಇದು, ಒಂದು ದಿವಸ ಇಂಡಿಯಾ ವಿಲ್ ಗೋ 2 ಕಂಟ್ರೀಸ್, ಅನ್ಟಚಬಲ್ ಇಂಡಿಯಾ ಟಚಬಲ್ ಇಂಡಿಯಾ ಅಂತ ಒಂದು ಅವ್ರ ಪ್ರಕಾರ ಹೇಳ್ತಾರೆ. 2006 ಒಪಿನಿಯನ್ ಇದೆ. ನೋಡಿ ಆರ್ಟಿಕಲ್ 17 ಬಗ್ಗೆ ಹೇಳ್ತಾರೆ ಅವರು. ಆರ್ಟಿಕಲ್ 17 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಟ್ಸ್ ಅನ್ಟಚಬಿಲಿಟಿ. Whether the untouchability has vanished, we have to find the answer to all these pertinent questions to the present prevailing social scenario in different parts of the country. The clear answer is that untouchability, though intended to be abolished, has not vanished in the last 70 years. ನೋಡಿ ಎಂಥ ದುರ್ದೈವ ಈ ದೇಶದಲ್ಲಿ. 40 ಕೋಟಿ ಜನಸಂಖ್ಯೆ ಇದ್ದಂಥ ಜನರ ಪರಿಸ್ಥಿತಿ ಆರ್ಥಿಕವಾಗಿ ಡೆವಲಪ್ ಆಗಲಿಲ್ಲ, ಸಾಮಾಜಿಕವಾಗಿ ಆಗಲಿಲ್ಲ. ಇದೆಲ್ಲ ಬಿಟ್ಟರು ಸಂವಿಧಾನದಲ್ಲಿ ಡೈರೆಕ್ಟ್ ಸ್ಟೇಟ್ ಪಾಲಿಸಿ ಪ್ರಕಾರ ಇವು ಎಲ್ಲರಿಗೂ ಸವಲತ್ತು ಕೊಡ್ಬೇಕಂತೈತೆ. ಈ ಪಾರ್ಟ್ 4 ಸಂವಿಧಾನದ ಪಾರ್ಟ್ 4 ಯಾರೂ ಮಾತಾಡ್ತಿಲ್ಲ. ಕೇಂದ್ರ ಸರ್ಕಾರ ಮಾತಾಡ್ತಿಲ್ಲ ಮತ್ತು ರಾಜ್ಯ ಸರ್ಕಾರ ಮಾತಾಡಲ್ಲ. ಅದಕ್ಕೆ ನಾವು ಕಳೆದ ನಾನು ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ. 6 ಜನರ ಮೇಲೆ ಅಕ್ರಮ ಆಸ್ತಿ ಮಾಡಿಕೊಟ್ಟಿದ್ದಾರೆ ಅಂತ ದಾವಾ ಮಾಡ್ತಿರ್ತೀವಿ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಈ ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಗೆದ್ದಂತ ಹೋದವರು 70 ವರ್ಷ ಆಗಿದ್ರು ಶೆಡ್ಯೂಲ್ ಕ್ಯಾಸ್ಟ್ ರೇಟ್ಸ್ ಅನ್ನು ಪ್ರೊಟೆಕ್ಟ್ ಮಾಡಕ್ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿ ಶೆಡ್ಯೂಲ್ ಕ್ಯಾಸ್ಟ್ ರೇಟ್ ಪ್ರೊಟೆಕ್ಟ್ ಮಾಡಿಕೊಂಡಿದ್ವಿ ನಾವು. ಅದಕ್ಕೆ ಈಗ 22 ಮಂದಿ ಈ ನಾನ್ ಶೆಡ್ಯೂಲ್ ಕ್ಯಾಸ್ಟ್ ಒಂದು ಒಟ್ಟು ಬಿಟ್ಟು 22 ಮಂದಿ ಶೆಡ್ಯೂಲ್ ಕ್ಯಾಸ್ಟ್ ಅವರಿಂದ ನಾವು ಮುಂದಿನ ದಿನಗಳಲ್ಲಿ ರಿಟ್ ಹಾಕೋಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ರಿಟ್ ಹಾಕಬೇಕು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಜಿಲ್ಲಾಧ್ಯಕ್ಷ ಸಿಎಂ ನಾರಾಯಣ, ವಕೀಲ್ ಯುವ ಘಟಕ ಪ್ರಧಾನ ರಾಜ್ಯ ಕಾರ್ಯದರ್ಶಿ ಮಹಾಂತೇಶ್ ಕುಮಾರ್ ಮಿತ್ರ, ಕಾರ್ಯದರ್ಶಿ ಮದನ್ ಕುಮಾರ್ ಮಿತ್ರ ಉಪಸ್ಥಿತರಿದ್ದರು. ನಗರದ ಜೈರಾಬಾದ್ ಬಡಾವಣೆಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ವಸ್ಥಗೊಂಡಿದೆ. ಬಡಾವಣೆ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯ, ಅಡಿಗೆ ಪಾತ್ರೆಗಳು ನೀರು ಪಾಲಾಗಿವೆ. ರಾತ್ರಿ ಸುರಿದ ಮಳೆಯಿಂದಾಗಿ ರಾತ್ರಿಯಿಡೀ ಜಾಗರಣೆ ಮಾಡಲಾಗಿದೆ. ನಗರದ ಜಹೀರಾಬಾದ್ ಬಡಾವಣೆಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಡಾವಣೆಯ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯ, ಅಡುಗೆ ಪಾತ್ರೆಗಳು ನೀರು ಪಾಲಾಗಿವೆ. ರಾತ್ರಿ ಸುರಿದ ಮಳೆಯಿಂದ ರಾತ್ರಿ ಇಡೀ ಜಾಗರಣೆ ಮಾಡುವಂತಾಗಿದೆ. ಸಿದ್ದರಾಂಪುರದಿಂದ ಹರಿದು ಬರುವ ನೀರು ಜಹೀರಾಬಾದ್ ಬಡಾವಣೆಗೆ ನುಗ್ಗಿದೆ. ಯರಗೇರ ಲೇಔಟ್ ಸೇರಿದಂತೆ ಬಡಾವಣೆಗಳ ಮನೆಗಳು ನೀರಿನಿಂದ ಆವೃತವಾಗಿದೆ. ಜನರು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ವಾರ್ಡ್ ನಂಬರ್ 13 ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಜನರನ್ನು ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು.
ಮಾವಿನಕೆರೆಗೆ ನೀರು ಸೇರುತ್ತಿದ್ದು ಸಮರ್ಪಕ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ನೀರು ನುಗ್ಗಿ ಅನಾಹುತ ಸಂಭವಿಸಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದರು. ರಾಜ್ಯಸಭೆ ಸದಸ್ಯ ಅಶೋಕ್ ಗಸ್ತಿ ನಿಧನಕ್ಕೆ ಗಂಜ್ ಹಮಾಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರದ್ಧಾಂಜಲಿ ನಡೆಸಲಾಯಿತು. ರಾಜ್ಯಸಭೆ ಸದಸ್ಯ ಅಶೋಕ್ ಗಸ್ತಿ ನಿಧನಕ್ಕೆ ಗಂಜ್ ಹಮಾಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂಘದ ಕಚೇರಿಯಲ್ಲಿ ಅಶೋಕ್ ಗಸ್ತಿ ಅವರ ಭಾವಚಿತ್ರಕ್ಕೆ ಹಮಾಲರು, ಕಸ ಗುಡಿಸುವ ಮಹಿಳೆಯರು ಪುಷ್ಪಾರ್ಪಣೆ ಮಾಡಿ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಖಜಾಂಚಿ ಕೆ. ರವಿ ಮಾತನಾಡಿ, ಹಮಾಲರ ಕ್ಷೇಮಾಭಿವೃದ್ಧಿ ಸಂಘದ ಕಾನೂನು ಸಲಹೆಗಾರರು ಹಾಗೂ ರಾಜ್ಯಸಭಾ ಸದಸ್ಯರಾದ ಅಶೋಕ್ ಗಸ್ತಿ ಅವರ ಅಗಲಿಕೆ ಅತೀವ ದುಃಖವನ್ನುಂಟು ಮಾಡಿದೆ ಎಂದರು. ಶಿಸ್ತಿನ ಸಿಪಾಯಿಯಾಗಿದ್ದ ಸರಳ ಹೃದಯವಂತ ಬಡ ಕೂಲಿ ಕಾರ್ಮಿಕರ ಅಭಿವೃದ್ಧಿ ಚಿಂತಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದ ಅಶೋಕ್ ಗಸ್ತಿ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಎಂದರು. ಆತ್ಮೀಯ ರಾಜ್ಯಸಭಾ ಸದಸ್ಯರಾದ ಅಶೋಕ್ ಗಸ್ತಿ ಅವರು ನಮ್ಮ ಹಿರಿಯ ಮಾರ್ಗದರ್ಶಕರಾಗಿದ್ದರು. ವಕೀಲರಾಗಿ ಈ ಭಾಗದಲ್ಲಿ ಅನೇಕ ಜನಪರ ಕೆಲಸಗಳು ಮಾಡಿದ್ದರು. ನಮ್ಮ ಹಮಾಲರ ಸಂಘದ ಕಾನೂನು ಸಲಹೆಗಾರರಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ್ದರು. ದುರ್ದೈವವಶಾತ್ ಅವರು ಕೊರೋನಾದಿಂದ ಇವತ್ತು ನಿಧನ ಆಗಿ ನಿನ್ನೆನೇ ಅವರ ಅಂತ್ಯಕ್ರಿಯೆ ಮಾಡಲಾಯಿತು. ಆ ಕಾರಣದಿಂದ ಅವರಿಗೆ ನಮ್ಮ ಸಂಘದ ವತಿಯಿಂದ ಭಾವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸುತ್ತಾ 2 ನಿಮಿಷಗಳ ಮೌನಾಚರಣೆಯನ್ನು ನಾವು ಮಾಡ್ತೇವೆ. ಹಮಾಲರ ಸಂಘದ ಕಾರ್ಯದರ್ಶಿ ಮುದ್ದಪ್ಪ, ಮುಖಂಡರಾದ ಎಂ. ಶೇಖರ್ ರೆಡ್ಡಿ ಮಾತನಾಡಿದರು. ನಮ್ಮ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ನಮ್ಮೆಲ್ಲರಿಗೆ ಈ ಭಾಗ ರಾಯಚೂರು ಭಾಗಕ್ಕೆ ಖುಷಿ ತಂದಿರುವಂಥ ವಿಷಯ ಆಗಿತ್ತು. ಆದರೆ ವಿಧಿ ಅವರನ್ನು ಬಿಡಲಿಲ್ಲ. ಮನುಷ್ಯ ತಾನೊಂದು ಬಯಸಿದ್ರೆ ದೈವವೊಂದು ಬಯಸ್ತಂತೆ. ತಾನು ಏನೋ ಕರ್ನಾಟಕ ರಾಜ್ಯಕ್ಕಾಗಲಿ ರಾಯಚೂರು ಜಿಲ್ಲೆಗೆ ಒಳ್ಳೇದು ಮಾಡಬೇಕನ್ನುವಂಥ ಸ್ಥಿತಿಯಲ್ಲಿರುವಂಥ ರಾಜ್ಯಸಭಾ ಸದಸ್ಯರಾದ ಅಶೋಕ್ ಗಸ್ತಿ ಅವರನ್ನು ವಿಧಿ ತನ್ನ ವಶವಾಗಿ ಮಾಡಿಕೊಂಡಿದೆ. ಈ ಕಾರಣದಿಂದ ಈ ಎಲ್ಲ ಭಾಗಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಕಳೆದುಕೊಂಡು ರಾಯಚೂರು ಜಿಲ್ಲೆ ಕರ್ನಾಟಕ ಭಾಳ ಬಡವಾಗಿದೆ ಅಂತೇಳಿ ಇವತ್ತು ನಮ್ಮೆಲ್ಲರಿಗೆ ನೋವು ಅನಿಸ್ತಾ ಇದೆ. ಅವರೊಬ್ಬ ಪ್ರಮುಖ ವಕೀಲರಾಗಿ ಉತ್ತಮ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಸೇವೆ ಮಾಡಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾವು ಅಂದುಕೊಂಡಿದ್ದೀವಿ. ಆದರೆ ವಿಧಿವಶವಾಗಿದ್ದು ನಮಗೆ ಬಹಳ ದುಃಖಕರ ಅನಿಸ್ತು ಅಂತೇಳಿ ಇಷ್ಟ.
ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಪೋಗುಲ್ ಶ್ರೀನಿವಾಸ ರೆಡ್ಡಿ, ಮಾಜಿ ಸದಸ್ಯ ವೀರೇಶ್ ಭೂತಪ್ಪ, ಕೆ ಜಂಪಾರೆಡ್ಡಿ, ರಂಗಪ್ಪ, ಆಟೋ ಶ್ರೀನಿವಾಸ್, ಟಿ ಮಹೇಂದ್ರ, ನಾರಾಯಣ, ಯು ವೀರೇಶ್, ಕುರುಡಿ ನರಸಿಂಹನಾಯಕ್, ಹಮಾಲರ ಹನುಮಂತು, ರಾಮರಾವ್, ಮಾರ್ಯಪ್ಪ, ಆಂಜನೇಯ, ಮಹಿಳಾ ಪದಾಧಿಕಾರಿಗಳಾದ ಉರ್ಕುಂದಮ್ಮ, ಪದ್ದಮ್ಮ, ತಿಮ್ಲಮ್ಮ, ಚೆನ್ನಮ್ಮ, ಸರೋಜಮ್ಮ, ಲಕ್ಷ್ಮೀ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. 1995ರ ನಂತರ ಪ್ರಾರಂಭವಾದ ಕನ್ನಡ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಬೇಕೆಂದು ಒತ್ತಾಯಿಸಿ ಕನ್ನಡ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹಾಗೂ ಕರ್ನಾಟಕ ಖಾಸಗಿ ಆಡಳಿತ ಮಂಡಳಿ ನೌಕರರ ಸಮನ್ವಯ ಹೋರಾಟ ಸಮಿತಿ ಮುಖಂಡರು ಒತ್ತಾಯಿಸಿದರು. 1995ರ ನಂತರ ಪ್ರಾರಂಭವಾದ ಕನ್ನಡ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹಾಗೂ ಕರ್ನಾಟಕ ಖಾಸಗಿ ಆಡಳಿತ ಮಂಡಳಿ ನೌಕರರ ಸಮನ್ವಯ ಹೋರಾಟ ಸಮಿತಿ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸರ್ಕಾರ ಮಾಡುವ ಕೆಲಸಗಳನ್ನು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಮುದಾಯ ಶಿಕ್ಷಣ ಪ್ರೇಮಿಗಳು ಅಕ್ಷರ ದಾಸೋಹ ಜೊತೆಗೆ ಕನ್ನಡ ಶಾಲೆ ಉಳಿಸುವ ಕೆಲಸ ಮಾಡುತ್ತಿದೆ. 1987ರಿಂದ 1994-95ರವರೆಗೆ ಆರಂಭವಾದ 2448 ಖಾಸಗಿ ಶಾಲಾ ಕಾಲೇಜುಗಳಿಗೆ ನೀಡುವ ಅನುದಾನ ನೀಡುವ ಮೂಲಕ 23,000 ಕುಟುಂಬಗಳಿಗೆ ಬದುಕಿನ ಭರವಸೆ ನೀಡಿದೆ ಎಂದು ದೂರಿದರು. ಕೂಡಲೇ 1995ರ ನಂತರ ಪ್ರಾರಂಭವಾದ ಕನ್ನಡ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಬೇಕು. ಕಾಲ್ಪನಿಕ ವೇತನ ಭತ್ಯೆಗಾಗಿ ಬಸವರಾಜ ಹೊರಟ್ಟಿ ವರದಿ ಜಾರಿ ಕುರಿತು ಜ್ಯೋತಿ ಸಂಜೀವಿನಿ ಅನುದಾನ ಶಾಲಾ ಸಿಬ್ಬಂದಿಗಳಿಗೆ ವಿಸ್ತರಿಸಬೇಕು. ಖಾಲಿ ಹುದ್ದೆಗಳ ಭರ್ತಿಗೆ ವಿಧಿಸಿದ ಆರ್ಥಿಕ ಮಿತವ್ಯಯ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಹಾಗೂ ಇನ್ನಿತ ವ್ಯಕ್ತಿಗಳಿಗೆ ಪರಿಹಾರ ಒದಗಿಸುವುದು. ಮಾನ್ಯರೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಕಂಪನಿಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿವೆ. ಸರ್ಕಾರ ಮಾಡುವ ಕೆಲಸವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೂಲಕ ವಿವಿಧ ಸಮುದಾಯದ ಶಿಕ್ಷಣ ಪ್ರೇಮಿಗಳು ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿ ಅಕ್ಷಿನಲ್ಲಿ 1995ರ ನಂತರ ಆರಂಭವಾದ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಅನುದಾನ ನೀಡುವ ಮೂಲಕ ಕನ್ನಡ ಭಾಷೆ ಅರಿವು ಉಳಿವಿಗಾಗಿ ಹೋರಾಡುತ್ತಿರುವ ಇಲ್ಲಿನ ಶಿಕ್ಷಕ ಸಿಬ್ಬಂದಿಗಳಿಗೆ ಬದುಕಿನ ಭರವಸೆ ನೀಡಬೇಕಾಗಿ ಕೋರುತ್ತೇವೆ. ಮಾನ್ಯರೇ, ಹಲೋ ಸರ್, ಒಂದು ಜೆರಾಕ್ಸ್ ಕೊಡ್ರಿ ಸರ್. ಮಾಡಲಾಗಿತ್ತು. ಅಂದು ಸಹ ಸಚಿವರಿಂದ ಭರವಸೆ ಸಿಕ್ಕಿತ್ತು. ಆದರೆ ಇಲ್ಲಿಯವರೆಗೆ ಯಾವೊಂದು ಬೇಡಿಕೆಗಳು ಈಡೇರಿಲ್ಲ. ಮಹಾಮಾರಿ ಕೊರೋನಾದಂತಹ ಸಂದರ್ಭದಲ್ಲಿ ಎಲ್ಲ ವಲಯದ ಅಸಂಘಟನೆಯಲ್ಲಿ 1995ರ ನಂತರ ಆರಂಭವಾದ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಅನುದಾನ ನೀಡುವ ಮೂಲಕ ಕನ್ನಡ ಭಾಷೆ ಅರಿವು ಉಳಿವಿಗಾಗಿ ಹೋರಾಡುತ್ತಿರುವ ಇಲ್ಲಿನ ಶಿಕ್ಷಕ ಸಿಬ್ಬಂದಿಗಳಿಗೆ ಬದುಕಿನ ಭರವಸೆ ನೀಡಬೇಕಾಗಿ ಕೋರುತ್ತೇವೆ. ಈ ಸಂದರ್ಭದಲ್ಲಿ ಶಂಕರ್ ಲಿಂಗಯ್ಯ ತಾತ, ಸಂಗಯ್ಯ ಸೊಪ್ಪಿಮಠ್, ಬಸವರಾಜಪ್ಪ ವಾರದ್, ಜಿ ನಾಗರಾಜ್, ಎಸ್ಎಸ್ ಪಾಟೀಲ್, ಮಲ್ಲನಗೌಡ, ರಾಜು, ಮಂಜುನಾಥ್, ಪ್ರಭಾಕರ್ ಸೇರಿದಂತೆ ಇತರರು ಇದ್ದರು. ನಿರ್ಮಾಣ ಹಂತದಲ್ಲಿರುವ ನಾರಾಯಣಪುರ ಬಲದಂಡೆ ಕಾಲುವೆ ಮಳೆ ನೀರಿಗೆ ಕೊಚ್ಚಿ ಹೋದ ಘಟನೆ ತಾಲೂಕಿನ ಯರಗುಂಟ ಗ್ರಾಮದಲ್ಲಿ ಜರುಗಿದೆ. ನಿರ್ಮಾಣ ಹಂತದಲ್ಲಿರುವ ನಾರಾಯಣಪುರ ಬಲದಂಡೆ ಕಾಲುವೆ ಮಳೆಯ ನೀರಿಗೆ ಕೊಚ್ಚಿ ಹೋದ ಘಟನೆ ತಾಲೂಕಿನ ಯರಗುಂಟ ಗ್ರಾಮದಲ್ಲಿ ಜರುಗಿದೆ. ಕಾಲುವೆಯಲ್ಲಿ ಭಾರೀ ಪ್ರಮಾಣದ ನೀರು ಹರಿದು ಬಂದ ಪರಿಣಾಮವಾಗಿ ನಿರ್ಮಾಣವಾಗಿದ್ದ ಕಾಲುವೆ ಕೊಚ್ಚಿ ಹೋಗಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆಗಳು ಕೊಚ್ಚಿ ಹೋಗಿವೆ. ಕಾಲುವೆ ಪಕ್ಕದಲ್ಲಿ ರೈತರು ಬೆಳೆದಿದ್ದ ಭತ್ತ, ಮೆಣಸಿನಕಾಯಿ, ಹತ್ತಿ ಬೆಳೆಗಳು ನೀರು ಪಾಲಾಗಿವೆ. ಕಳಪೆ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಿರುವುದರಿಂದ ಮಳೆ ನೀರಿಗೆ ಕಾಲುವೆ ಕೊಚ್ಚಿ ಹೋಗಲು ಕಾರಣವೆಂದು ರೈತರು ಆರೋಪಿಸಿದ್ದಾರೆ. ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸ್ಥಳ ಪರಿಶೀಲನೆ ನಡೆಸದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಯಿಂದ ಬೆಳೆ ಹಾನಿಯಾಗಿದ್ದ ಕೂಡಲೇ ಜಿಲ್ಲಾಡಳಿತ ಬೆಳೆ ನಷ್ಟ ಪರಿಹಾರ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ. ಮಳೆಯಿಂದ ಕಾಲುವೆ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಕಾಲುವೆಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಜಿಲ್ಲೆಯಲ್ಲಿ 150 ಜನರಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ವರದಿಯಾಗಿವೆ. ರಾಯಚೂರು ತಾಲೂಕು 60, ಸಿನ್ನೂರು 20, ಮಾನ್ವಿ 15, ದೇವದಲ್ಲಿ 29, ಲಿಂಗಸೂರು 26 ಪ್ರಕರಣಗಳು ಪತ್ತೆಯಾಗಿವೆ. ಜಿಲ್ಲೆಯಲ್ಲಿ 150 ಜನರಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ವರದಿಯಾಗಿವೆ. ರಾಯಚೂರು ತಾಲೂಕು 60, ಸಿಂಧನೂರು 20, ಮಾನ್ವಿ 15, ದೇವದುರ್ಗ 29, ಲಿಂಗಸೂರು 26 ಪ್ರಕರಣಗಳು ಪತ್ತೆಯಾಗಿವೆ. 1280 ಜನರನ್ನು ಪರೀಕ್ಷೆಗೆ ಒಳಪಡಿಸಲಾಗಿದ್ದು 1120 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 150 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರೀ ಮಳೆಯಿಂದ ನಗರದ ಅನೇಕ ಬಡಾವಣೆಗಳು ಜಲಾವೃತ, ಮನೆಗಳಿಗೆ ನುಗ್ಗಿದ ನೀರು, ಜನರ ಪರದಾಟ. ಜಲಾವೃತಗೊಂಡ ಬಡಾವಣೆಗಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಭೇಟಿ, ಗಂಜಿ ಕೇಂದ್ರ ಪ್ರಾರಂಭ.
ಮಳೆ ನೀರು ನುಗ್ಗಿದ ಸಿಯಾ ತಲಾಬ್ ನೀರ್ಬಾವಿ ಕುಂಟ ಬಡಾವಣೆಗಳಿಗೆ ಎನ್ಎಸ್ ಬೋಸರಾಜ್ ಭೇಟಿ, ತ್ವರಿತ ಕ್ರಮಕ್ಕೆ ಡಿಸಿಗೆ ಬೋಸರಾಜ್ ಮನವಿ. ಗಾರಲ್ದಿನ್ನಿ ಗ್ರಾಮದ ಎಸ್ಸಿ ಜನಾಂಗದ ಮೇಲೆ ಎಸ್ಟಿ ಜನಾಂಗದವರಿಂದ ದೌರ್ಜನ್ಯ, ದೂರು ದಾಖಲಿಸಿಕೊಳ್ಳದ ಯರಗೆರೆ ಪೊಲೀಸರು, ದೇವಮಿತ್ರ ಆರೋಪ. ಒಂದು 1995 ನಂತರ ಪ್ರಾರಂಭವಾದ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಲು ಆಗ್ರಹ. ಬಿಜೆಪಿ ಕಚೇರಿಯಲ್ಲಿ ಅಶೋಕ್ ಗಸ್ತಿ ನಿಧನಕ್ಕೆ ಶ್ರದ್ಧಾಂಜಲಿ, ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ, ವ್ಯಕ್ತಿತ್ವದ ಗುಣಗಾನ. ಕೋತಿಗಳ ಕಾಟದಿಂದ ಯರಗೆರೆ ಗ್ರಾಮದ ರೈತರ ಹತ್ತಿ ಬೆಳೆ ನಾಶ, ಆತಂಕದಲ್ಲಿ ರೈತರು. ಯರಗುಂಟ ಬಳಿ ನಾರಾಯಣಪುರ ಬಲದಂಡೆ ಕಾಲುವೆ ಒಡೆದು ಬೆಳೆ ಹಾನಿ, ಮಳೆ ನೀರಿಗೆ ಕೊಚ್ಚಿ ಹೋದ ಕಾಲುವೆ. ಜಿಲ್ಲೆಯಲ್ಲಿ 150 ಜನರಲ್ಲಿ ಕೊರೋನಾ, ನಿಯಂತ್ರಣಕ್ಕೆ ಬಾರದ ಸೋಂಕು. ಮತ್ತು ಇಡುಕ್ನೂರು ಜೇಗರಕಲ್ಲು ಗ್ರಾಮಗಳ ಸಂಪರ್ಕ ಕಡಿತ, ಅಪಾರ ಪ್ರಮಾಣದ ಬೆಳೆ ಹಾನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇಂದು ರಾಯಚೂರು ವಾರ್ತೆಗಳನ್ನು ಪ್ರಾಯಿಸಿದವರು ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. Sri Krishna Academy PU College, Ekhlaspur Road, Basveshwar Nagar, Raichur. Mobile 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು.